ಯಾಕೆ ಮಾಮ ಏನು ಹುಡುಕ್ಯಾಡತಿ? ಏಪ್ಪ ನಿನ್ನ ಹೆಂಡತಿಲಿ ನೀರು ಇಡ್ತಿಳು ಅವನು ನೋಡತ್ತಾನೆ. ಏ ಮಾಮ ನಿನ್ ನೀರ್ ಬೇಕಾದ್ರೆ ಒದಿರ ತಗೊಂಡ್ಬರ್ತಾವಲ್ಲ ಆಕೇನ್ ಬೇರೆದಕ್ಕೆ ಅದಾವೇನ? ಪಾಪ ಏ ಏನ್ರಿ? ನೀರ್ ತಗೊಂಬ ಮಾಮಾಗ. ಹಾ ತಂದೆ ತಡ್ರಿ. ಒಳಗೆ ದಗದಾತು ಮಾಡ್ತಿರ್ತೈತಿ. ಮಾಡ್ಲಿ ಮಾಮ, ನಿನಕಿಂತ ಹೆಚ್ಚಿಂದ ಐತೆ ಅಂತ ದಗದ ಅಪ್ಪಾರ ಕೊಡು. ದಿನ ಇಲ್ಲೇ ಇಡ್ತಿದ್ದೆ ಅವ್ ನೀರು, ನಾ ಇಲ್ಲಿ ಹುಡುಕಾಡತ್ತೇನೆ ನೋಡಿ ಏನು ಮಾಡಕ್ಕೆ. ಯಾಕಡೆ ಹೊಂಟಿ ಮಾಮ ಈಗ ರೆಡಿಯಾಗಿ? ನಾಟಲ್ಲಿ APMCಗೆ ಹೋಗಿ ಬರ್ತೀನಿ ತಮ್ಮ, ಕೆಲಸ ಐತಿ. ಅಲ್ಲಿ ನೀನು ಹೇಳಿಲ್ಲ ನನಗೆ ಅದು ಕಾಗದ ಪತ್ರದ ಹಾ 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 ಒಂದು ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತೀನು. ನನ್ನ ಗಾಡಿ ಕೀಲಿ ಎಲ್ಲೈತಿ? ಗಾಡಿ ಕೀಲಿ ಗಾಡಿ ಅದ್ನ್ಯಾಕ ನೀ ಇದನ್ನ ತಗೊಂಡ್ ಹೋಗು ಮಾಮ, ಹೊಸಾದನ. ಏನು ಹೊಸದ? ಈ ಗಾಡಿ ನನಗೇನು ಕೊಡಿಸಿದಿಲ್ಲ, ಅದನ್ನ ತಗೊಂಡ್ ಹೋಗು ಮಾಮ. ನೀ ಏಪ್ಪ. ಈ ಗಾಡಿ ನಾನ ಹೊಲಕ್ಕೆ ಹೋಯ್ತೀನಿ ಅದನ್ನ, ಇದನ್ನ ಒಯ್ ಮಾಮ. ಎಷ್ಟು ಹುಚ್ಚಿದೀವೋ ಮಾರಾಯ, ನನ್ನ ಹಳಿ ಗಾಡಿ ನಾ ಒಯ್ತನೋ ದೇವ್ರ. ಯಾಡ ಮಾಮ, ಅದನ್ನ ನಾ ತಗೊಂಡ್ ಹೊಲಕ್ಕೆ ಹೋಗ್ಕನೆ. ನಿನ್ಗೆ 20 ಸಲ ಹೇಳಾಕತ್ತನ್ನ ಕೇಳಲ್ಲ ಮಾಮ. ಅಪ್ಪಾರ ಅಷ್ಟ್ ಹೇಳತ್ತಾರ ಇರ್ಲ. ಇವೆಲ್ಲ ನಮ್ಗೆ ಬರಬರಿ ಆಗೋದಿಲ್ಲ. ನನ್ನ ಗಾಡಿ ಹಳಿದ ಬರಬರಿ ಐತಿ ಕಪ್ಕೊಂಡ್ರೆ. ಮಾಮ ನಾ ಹೇಳೋದು ಕೇಳು, ನನ್ನ ಹುಟ್ಟಿದಾಗಿಂದ ಪ್ರೀತಿಯಿಂದ ನೋಡ್ಕೋತ ಬಂದಿ. ಅವ್ವ ಅಪ್ಪ ಸತ್ರು ನನಗೆ ಏನು ಕಡಿಮೆ ಮಾಡಿಲ್ಲ ನೀ. ಅಲ್ಲ ಇಂಥ ವಯಸ್ಸಿನಾಗೂ ಅಂಥ ಗಾಡಿ ನನಗೆ ಕೊಡಿಸಿದೀನಿ. ಹೊಸ ಗಾಡಿ ನೀ ಹೊಡೆದಾಡ, ನಾ ಏನು ಹೊಲಕ್ಕೆ ಹೋಗವ ಅದನ್ನ ಹಳಿ ಗಾಡಿ ಒಯ್ತನ್ನ. ಏ ಮಂದಿ ನಗತಾರು ಈ ನಮ್ನಿ ದೋತ್ರ ಹಳಿ ಮಂದಿ ನಾವ. ಅದನ್ನ ಏನು ನಿಮ್ಮಂತ ಹರಿದ ಹುಡುಗರಪ್ಪ ಅದನ್ನ ತಿರ್ಗಾಡೋದ. ಇರ್ಲಿ ಮಾಮ, ಇಟ್ಟು ದಿವಸ ನಾನು ಹಾಕಿ ತಿರ್ಗಾಡಿದ್ವು ಅನ್ನಲ್ಲ. ನೀನು ಒಂದಿಟ್ಟು ಅಡ್ಡಾಡ, ಏನು ಮೈಂದ್ ಆಗುದಿಲ್ಲ ಮಾಮ, ಎಲ್ಲ ಪ್ಯಾಶನ್ ಅನ್ನ ಐತಿ ಈಗ. ಏ ಎಟ್ಟು ಬತ್ ನೋಡ್ದ ಇವಾಗತ್ತಾರ ಒಟ್ಟ ತಲೆಯಾಗ ಹಾಕೋಬೇಡ ನೀ ಅದನ್ನ. ಎಟ್ ಏ ಬೇಡಪ್ಪ, ನಾನು ಹಳಿ ಗಾಡಿ ನನಗೆ ಕೊಟ್ಟು ಬಿಡ್ತೇವ್ರ ನಾವು. ಬೇಡ ಬೇಡ, ಅದನ್ನ ತಗೊಂಡ್ ಹೋಗು ಮಾಮ. ಏಪ್ಪ ಬೇಡ ಹೋದೇವ್ರ, ನನಗೆ ಬೇಡ. ನನಗೆ ಎಲ್ಲರೂ ಹಾಕೊಂಡು ಬಿದ್ದಿದ್ದೆ ನನಗೆ ಮುದಿ. ಮಾಮ ನಾ 3 ವರ್ಷದವ ಇದ್ದಾಗ ನಮ್ಮವ್ವ ನಮ್ಮ ಅಪ್ಪ ಆಕ್ಸಿಡೆಂಟ್ ಆಗಿ ಸತ್ರ. ಅವಾಗಿಂದ ನೀನು ಮನ್ಯಾಗ ತಂದು ಇಟ್ಕೊಂಡ ಏನಾರೇ ಒಂದು ಮಗನಕ್ಕಿಂತ ಹೆಚ್ಚು ನೋಡಿದಿ ನನ್ನ. ಇನ್ನ ಮದುವೆ ಮಾಡ್ಕೊಂಡೆ ಅಂದ್ರ ನಾನು ಅದಾಗ ಏನ್ರ ನಾನು ಏನ್ ತ್ರಾಸ ಕೊಟ್ಟಾದತ್ತೆ ಇನ್ನ ಮಟ ನೀ ಮದುವೆ ಆಗಿಲ್ಲ. ಇಷ್ಟೆಲ್ಲ ಇರಾಕಾಗ್ಲಿ ಮತ್ತ ನಾ ವಯಸ್ಸಿಗೆ ಬರ್ಬಿಡ್ದ ಹೊರಗಿನ ಹೆಣ್ಣು ತೆಗೆದು ಮದುವೆ ಮಾಡಿದಿ. ನಾನು ಹೆಂಡತಿ ಬಂಗಾರ ಹಂಗ ಅದ, ಆಕೇನು ನನಗೆ ಕೆಟ್ಟ ಮಾಡಿಲ್ಲ. ಚಲೋ ಮಂತಂದನ ತಗೊಂಡ್ಬಂದಿ. ನಿನಗ ನಾ ಕಾಯಮ್ಮ ಅಪ್ಪನ ಅನ್ನ ಅಂತ ಹೇಳ್ತಾನ, ಆಕೆ ಅಪ್ಪನ ಅನ್ಕೋತ ಬಂದ ಇಟ್ಟು ದಿವ್ಸ ನಿಂಗ. ಶಾನೆ ಮರಿ ಐತಿ. ಅದಕ್ಕೆ ಮಾಮ ನೋಡು, ನಿನ್ನ ಕಳ್ಕೊಳಕ ನನಗೆ ಇದನ್ನಿಲ್ಲ. ಯಾಕೆ ಈ ಮಾತು ಹೇಳಾಕತ್ತನ ಕೇಳ ಮಾಮ. ಕೆಲವೊಂದು ಘಟನೆಗಳು ನಡೆದ್ರು ನಾನು ನಿನ್ನ ಮುಂದೆ ಬಂದು ಹೇಳಂಗಿಲ್ಲ. ಅದಕ್ಕೆ ಅಂಥವ್ರ ಮುಂದೆ ನೀನು ಹೊಸ ಗಾಡಿ ಮೇಲೆ ತಿರುಗಾಡ್ಸೋದನ್ನ ನನಗೊಂದು ಆಸೆ. ಎಷ್ಟು ಹುಚ್ಚಿದೀವಿ ಮುದುಕನ ಹೊಸ ಗಾಡಿ ಮೇಲೆ ಹತ್ತಿಸ್ತಿ. ನಿಮ್ಮಂಥ ಹರಿಯದ ಹುಡುಗರಿಗೆ ಚಲೋನು ಅವೆಲ್ಲ. ಮತ್ತು ಇನ್ನೊಂದು ಮಾತು ಹೇಳ್ತಾನಪ್ಪಿ ನಿನಗೆ, ನಮ್ಮ ಅವ್ವ ಅಪ್ಪ ತೀರ್ಕೊಂಡ್ರು ಅಂತ ತಲೆಯಾಗ ತೆಗೆದ್ಬಿಡಿ. ಯಾಕಂದ್ರೆ ಪ್ರಾರಬ್ಧ ಕರ್ಮ ಅವ್ರದ್ದು ಅಷ್ಟೇ ಇತ್ತು. ಪ್ರಾಣಿಗಳ್ದು ಏನು ಮಾಡಕ್ಕೆ ಬರಂಗಿಲ್ಲ. ಈಗ ಒಂದು ಗಾಡಿ ಆಕ್ಸಿಡೆಂಟ್ ಆತಂದ್ರೆ ಏನು ಮಾಡಕ್ಕೆ ಬರ್ತೈತೆ ಹೇಳ? ಹಾಂ ಹೋಗು ಹಾದಿ ಆಯ್ತು, ಏನು ಮಾಡೋದು? ಮತ್ತು ಈಗ ನನಗೂ ಮಕ್ಕಳಿದ್ರಿಕಿಲ್ಲ, ನೀನು ಮಗನಕಿಂತ ಹೆಚ್ಚಾಗಿಬಿಟ್ಟು ಮತ್ತು ನನಗೆ ಮದುವೆ ಅದಕ್ಕೆ ಬೇಕಾಗೈತಿ. ಏನು ನೀನ ಅಪ್ಪ ನನಗೆ ಈಕೆ ಆಗೋದಂಗೆ, ನಾ ಸಣ್ಣ ಕೂಸಿದ್ದಂಗೆ ನಿಮ್ಮ ಮುಂದಿನ. ಮಾಮ ಅದನ್ನೆಲ್ಲ ವಿಚಾರ ಮಾಡಿ ಅಂದ್ರೆ ಕಣ್ಣಾಗ ನೀರು ಹಂಗ ಬರ್ತಾವ. ಯಾಕಂದ್ರೆ ಈಗಿನ ಟೈಮ್ದಾಗ ಏನಿಲ್ಲ, ಅಪ್ಪ ಮಗನ್ ನೋಡಂಗಿಲ್ಲ, ಅಣ್ಣ ತಮ್ಮನ್ ನೋಡಂಗಿಲ್ಲ, ಅಕ್ಕ ತಂಗಿನ ನೋಡಂಗಿಲ್ಲ. ಇಂಥ ಕಾಲದಾಗೂ ನೀ ನನ್ನ ತಂದು ಇಟ್ಕೊಂಡ ಇಟ್ಟು ದಿವ್ಸ ಬೆಳೆಸಿ ಮದುವೆ ಮಾಡಿ ನನಗೆ ಬೇಕು ಬೇಡಾದ್ನೆಲ್ಲ ಕೊಟ್ಟಿಲ್ಲ. ಅದನ್ನೆಲ್ಲ ವಿಚಾರ ಮಾಡಿನಿ ಅಂದ್ರೆ ನನಗೆ ಕಣ್ಣಾಗ ಕಣ್ಣೀರು ತಾನಾಗೆ ಬರ್ತಾವ ಮಾಮ. ಅದನ್ನೇನು ಮಾಡಕ್ಕೆ ಹೋಗ್ಬೇಡ. ಇನ್ನೊಂದು ಮಾತು ನನಗೆ ಹೇಳ್ತಾನೆ ಕೇಳಿಲ್ಲ. ಇಷ್ಟೆಲ್ಲ ನಾವು ಏಕತಾದಿಂದ ಇದ್ರೂ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡ್ರು ಉರಿ ಹಚ್ಚಿ ಸುಳಿ ಮಕ್ಕಳು ಮಾಡಿರ್ತಾರೆ. ಹುಷಾರಿರ್ಬೇಕು. ಏನ ವಿಶ್ವಾಸ ಹೆಂಗಿರ್ಬೇಕು ಗೊತ್ತೈತೇನ? ನಾವು ದೇವರ ಇಳಿದ ಬಂದ ನಮ್ಮನ್ನು ತಲೆ ತುಂಬ್ಯಾನಂದ್ರೂ ಅದೇನೋ ಅತ್ತಾರಲ್ಲ ಇಂಗ್ಲೀಷ್ನ್ಯಾಗ ನೋ. ಇಲ್ಲ ಮಾಮ, ನಾವು ಎಷ್ಟೋ ಚಲೋದು ಅಂದ್ರು ಅವ್ರ ನಮ್ಮನ್ನ ಕೆಡಸಾಕ್ ನೋಡ್ತಾರ. ಆದ್ರ ನಾವು ಕೆಡಬಾರ್ದು. ಹಂಗಲ್ಲ ಅದು. ನಾ ಯಾರ ಮನ್ಯಾಗ ಬೆಳ್ದನ ಮಾಮ, ಯಾರ ಬುದ್ಧಿ ಕಲ್ತನ ನಾನ, ಅದ್ ನನಗ್ ಗೊತ್ತೈತಿ. ನಾ ಎಂದೂ ಕಳ್ಕೊಳಂಗಿಲ್ಲ. ಇದೊಂದ ಖುಷಿ. ನಾನು ಆಸ್ತಿ ಅಂತಸ್ತು ನಿಂಬಿದ ಮಗ ಅಲ್ಲ. ನಂದು 20 ಎಕರೆ ಜಮೀನು ಐತಿ. ನನ್ನ ಹಳ್ಯಾಗ ಆಗಲಿ ಅನ್ನೋನ
ಎಲ್ಲರ ಮಕ್ಳಿಗೆ ಆಗಲಿ ಅಂತಾಮ್ರಿಗಾಗಲಿ ಇದೇನೂ ಇಲ್ಲ. ಅಂತಾಮ್ರು ಬೇಕಾದ್ರೆ 1 ಎಕರೆ ಹೆಚ್ಚೋ ಇಲ್ಲ ನಂದು ನಡೀತೈತಿ. ಆದ್ರೆ ಏನೈತಿ ಇದೇನು ಬುದ್ಧಿ ಈ ಸ್ಥಿತಿ ಐತ್ಲಪ್ಪ, ನನ್ನ ಜೀವ ಇರೋ ಮಠ ಇದು ಪರ್ಕ್ ಆಗಬಾರ್ದು ಇಷ್ಟ. ಸಾಯು ಮಠ ಪರ್ಕ್ ಆಗಕ್ಕೆ ಕೊಡಂಗಿಲ್ಲ ಮಾಮ. ಇದೊಂದು ತಲೆಯಾಗಿ ಇಟ್ಕೋ. ಸಾಕು ಇದಕ್ಕಿಂತ ದೊಡ್ಡ ಮಾತು ನನಗೆ ಯಾವುದೂ ಇಲ್ಲ. ನೋಡು ಮಾಮ, ಇವತ್ತು ಒಂದು ದಿವಸ ಹೊಡೆದ್ ನೋಡ, ನಿನಗೆ ಚಲೋ ಅನಿಸ್ಲಿಲ್ಲ ಅಂದ್ರೆ ಇದನ್ನ ಒಯ್ಬೇಡ, ನೀ ಹದಿ ಗಾಡಿನ ಹೊಡಿಯಕ್ಕೆ. ನೀನು ದೊಡ್ಡ ಹಠವಾದಿಪ್ಪ. ತಾ ಮರ ತಾಪ ತಗೋ ಮಾಮ. ಎದಕ್ಕೆ ಬೇಕಾಗಿರ್ಬೇಕು ಹೇಳ ನನಗೆ? ಮಾಮ ನಾ ಏನು ಹೇಳಕತ್ತನು, ಹೊಡೆದ್ರೆ ನೋಡ, ನಿನಗೆ ಜಮಾಸ್ಲಿಲ್ಲ ಅಂದ್ರೆ ಅದನ್ನ ಬಿಡಕ್ಕೆ ನಾ ಹೊಡಿತನು, ನಿನ್ನ ಹದಿ ಗಾಡಿನ ಒಯ್ಯಕ್ಕೆ. ಇದೊಂದು ಇನ್ನೇನೋ ಹೊಲಿಸ್ಕೊಡಪ್ಪ, ವಜನ್ ಭಾಳ ಆಯ್ತದ. ಆಯ್ತು ನಡಿ, ಹೊಲಿಸ್ಕೊಡ್ತಾನೆ. ತಂಗಿ ನಿನ್ನ ಕೆಲಸ ಮಾಡ್ಕೋ ಹೋಗು. ಮಧ್ಯಾಹ್ನ ಮಾಮ ಬರ್ತಾರ, ಅಡಿಗೆ ಅದು ಚಲೋ ಅಂತದ್ ಮಾಡ. ಏ ತಮ್ಮ, ಅದು ನನ್ನ ಮಗಳ ಕತೆ ಹೆಚ್ಚೈತಿ ಬಾ. ಅದೇನು ನನಗೆ ಗೊತ್ತಿಲ್ಲ ಏನು ಮಾಮ. ಪಗಾರದ ಲೆಕ್ಕ ಮಾಡತ್ತೀನಿ. ಏನೇನು ಆತು ನೋಡಪ್ಪ, ಅದು ಬರ್ಗುಡ್ದಟ್ ಲೆಕ್ಕ ಮಾಡಿಡು. ಅದ ಬರೋಡ ಬ್ಯಾಂಕಿನಾಗ ಅವ್ನು 35,000 ರೂಪಾಯಿ ಬಂದಿದ್ದು ನೋಡಿ ಮೊನ್ನೆ. ಅದನ್ನ ತಕೊಂಡ್ಬರ್ಬೇಕು. ಮತ್ತೆ ಈಗ ಪಗಾರು ಮಾಡೋದು ಐತ್ಲ, ನಾಳೆ ಬೇಯಿಸ್ತಾರ ಮಾಮ. ಹಾಂ ನಡೀತ್ಲೆ. ಅಂದ್ರೆ ಹಾಂ ಅವನು ತಕ್ಕೋಬೇಕಾಕೈತಿ. ಮತ್ತು ನೀ ಬ್ಯಾಂಕಿಗೆ ಹೋಗೋದಿ, ಅದನ್ನು ಒಯ್ತೀನಿ ತಗೋರು. ಇದನ್ನ ನೀ ತೊಗೊಂಡು ಹೋಗು, ನಾ ಅದನ್ನ ತೊಗೊಂಡು ಹೋಗ್ಕಣ. ಹೋಗ, ನೀನು ಭಾಳ ಹಠವಾದಿಪ್ಪ ನೀ. ಹೋಗ ಮಾಮ. ಮಂದಿ ಏನತ್ತಾರು ಗೊತ್ತೈತೇನೆ, ಈ ಮುದುಕ ಗೋಳಿ ಹರಿಬತ್ಲು ಅತ್ತಾರು. ಅದು ಅನ್ನೋರು ಬಿಡುವಾರು, ನನ್ನ ಪ್ರೀತಿಗೇರಿ ಒಯ್ಯಬೇಕಲ್ಲಿ. ಮಧ್ಯಾಹ್ನ ಅಡಿಗೆ ಮಾಡ್ತಾರ, ಲಘು ಬಾ. ಆಯ್ತಲ್ಪ. ಅಲ್ಲಿ ಏನು ತಿನ್ಕೋತ್ಕೊಂಡು ಬೇಡ, ಯಾರು ಸಿಕ್ಕಾವ್ರು ಸಿಕ್ಕಾರ ಅಂತ ಹೇಳಿ. ಮತ್ತು ಅವ್ನು ಶಿವ್ಯ ಬರ್ತಾನೆ ನಾನು ನೋಡ. ಅವ್ನು ಬಂದ್ರೆ ಒಂದು 10,000 ರೂಪಾಯಿ ಕೊಟ್ಟು ಕಳ್ಸು. ಅಲ್ಲೇನೋ ದವಾಖಾನೆ ಕಡಿಮೆ ಬಿದ್ದಾವ್ತ ಅವ್ರು ಅವಾಗ. ಕೊಡ್ತಾನೆ ಅಲ್ಲಿ ಇದ್ರಾಗ ಅದಾವ ಅದ ಅವ್ನು ಕೊಟ್ಟು ಕಳಿಸ್ಬೇಕು. ಅವಾಗ ಎದಕ್ಕೆ ಏನದು ಕೇಳಕ್ಕೆ ಹೋಗ್ಬೇಡ, ಅವ್ನ ಮನ್ಸಿಗೆ ನೋವು ಆಕೈತಿ. ಏನ ಊಟ ಮಾಡಕ್ಕೆ ಲಘು ಬಾ. ಹಾಂ ಬರ್ತೀನಿ. ನಮ್ಮ ಮಾವ ಎಷ್ಟು ಇದನ್ನ ಇರಬೇಕು, ನನ್ನ ಮ್ಯಾಲ ಎಷ್ಟು ಕಾಳಜಿ ಇರಬೇಕು. ಹೊಸ ಗಾಡಿ ನನಗೆ ಕೊಟ್ಟ, ತಾ ಹದಿ ಗಾಡಿ ತೊಗೊಂಡು ತಿರುಗಾಡ್ತಾನೆ. ಅವನ ಋಣ ಈ ಜನ್ಮದಾಗಂತೂ ಮುಟ್ಸೋಕ್ಕಾಗೋದಿಲ್ಲ. ಮುಂದೊಂದು ಜನ್ಮ ಅಂತ ಹೇಳಿ ಏನರ ಇದ್ರೆ ಅವನ ಮಗ ಆಗೇ ಹುಟ್ಟತನ್ನ. ಈಗ ಅದೇ ಆಗಿರ್ಬೇಕು. ಮುಂದೊಂದು ದಿನ ಮಗ ಆಗಿ ಹುಟ್ಟಿ ಅವನ ಚಪ್ಪಲಾಗಿ ಅವನದೆಲ್ಲ ಋಣ ತೀರಿಸ್ತಾನ. ಇಂಥ ಮಾವನ ಪಡಿಬೇಕಾದ್ರೆ ನಾ ಎಲ್ಲೋ ಪುಣ್ಯ ಮಾಡೀನಿ. ಆಮೇಲೆ ಏನೇನು ನಡೀತಾವಪ್ಪ ನಮ್ಮ ದೇಶದಾಗ. ಇಷ್ಟೆಲ್ಲ ಊರಾಗ ಬ್ರ್ಯಾಂಡಿ ಅಂಗಡಿ ಇರ್ತಪಕ್ಕಿ ಮತ್ತು ಅಕ್ರಮ ಮದ್ಯ ಮಾರಾಟ ಆರೋಪಿ ಬಂದನಂತ. ಕುಡುಕರಿಗಂತೂ ತುಡುಗು ಮಾಲ್ ಎಲ್ಲಿ ಸಿಗ್ತೈತಿಯೋ ಎಲ್ಲಿಲ್ಲೋ ಗೊತ್ತಾಗತ್ತದು. ಟ್ರಂಪ್ ಏನು ಮಾಡತ್ತೀನಿ? ಏನು ಪೇಪರ್ ಓದಾಕ್ತಾನಲ್ಲ. ಅಲ್ಲಿ ಕಾಕನ ಮನ್ಯಾಗ ಏನು ನಡೆದೈತಿ ಗೊತ್ತೈತಿ ನಿನಗ? ಏನು ನಡ್ದೈತಿ? ಅವಂಗ ಅನ್ಕ ಹೆಣ್ರಿಲ್ಲ ಮಕ್ಕಳಿಲ್ಲ, ಅವ ಅದಾನ್ಲ ಅವ ಅಳ್ಯ ಎಲ್ಲ ಆಸ್ತಿ ಅವ್ನ ಹೆಣಕ್ ಬಿಡ್ತಾನಂತ ನೋಡವ. ಏನು ಹೇಳಾಗ್ತದೀವ? ಈಗ ಜಸ್ಟ್ ಕೇಳ್ಕೊಂಬನ್ಯ. ಯಾವಾಗ? ಈಗ ಜಸ್ಟ್ ಹೋಗಿನ್ಲ. ಏನು ಮಾತಾಡಕ್ತಿರ ಅವ್ರ? ಇದ ಅವ ಆಸ್ತಿ ಬಗ್ಗೆ ಮಾತಾಡ್ತಿರ ಅವ್ರ ಎಲ್ಲಾರು. ಅವನ ಹೆಸರಿಗೆ ಬರೀತಂತ? ಅವನ ಹೆಸರಲ್ಲೇ ಬಿಡ್ಯಾವ ಕಾಕ. ಕನಸ ಕಾಣೋದದ್ನ ನಾವು ಇಬ್ರು ಇರುತ್ತಕ್ಕ. ಅದೇನ್ ಆಗೋ ಮಾತಾಲ್ ಬಿಡ ಅವಂಗ. ಅಲ್ಲೋ ನಾವು ಇರುದು ಅದಕ್ಕಿಲ್ಲಿ. ಹಾ, ಒಂದು ಕಡ್ಡಿ ಕೊರಿಯಾಕ ಕೆಟ್ಟು ತತ್ತದೈತಿ ನಮಗೆ. 2 ನಿಮಿಷದ ಕೆಲಸ. ಮತ್ತೆ ಅಟ್ಟೆ ಯಾಕೆ ತಲೆ ಕೆಡಿಸ್ಕೊಂಡಿದೀನಿ? ಅವ ಹಳೆಯ ಮಾವನ ಮುಂದೆ ಎಷ್ಟು ದಿವ್ಸ ಚಲೋ ಅನ್ಸ್ಕೊತಾನ ನೋಡ. ನಾವು ನೋಡು, ನೀ ಹಳ್ಯಾಗ ಹೋಗಿ ಹೇಳ, ನಾ ಮಾವಾಗ ಹೋಗಿ ಹೇಳ್ತನ. ಇಬ್ಬರು ಹಾದಿ ಬಿಡಿಸ್ರೆ ಜಲಮ್ದಾಗ ಕುಡಿರಬಾರ್ದವ್ರ. ಮತ್ತೊಂದು ಅವ ಎಲ್ರಿ ಹೊರಗೆ ಹೋಗಿದ್ದ, ಅವನ್ ತಲೆ ತುಂಬುದ. ನಮ್ಮ ಕಾಕ ಹೊರಗೆ ಸಿಕ್ಕ, ಅವನ್ ತಲೆ ತುಂಬುದ. ಇವ್ರಿಬ್ರು ಮನೆಯಿಂದ ಹೊರಗೆ ಹೋಗಿರ್ತಾರಲ್ಲ, ಅವಾಗ ಅವ್ನು ಹೆಂಡತಿ ತಲೆ ತುಂಬುದ. ಒಟ್ನ್ಯಾಗ ಆ ಆಸ್ತಿ ನಮಗೆ ಸಿಗುತ್ತಕ್ಕ ಒಂದು ಹೊತ್ತು ಊಟ ಬಿಡ್ನು ಖರೆ, ಅವ್ರ ಮನೆ ಮುರಿತಕ್ಕ ನಾವು ನಿದ್ದೆ ಮಾಡಂಗಿಲ್ಲ. ಏನು ಹೇಳ್ತಮ್ಮ ಅಂದಾಗ ನಮ್ಮ ಕಾಕ ಮನ್ಯಾಗ ಅದಾನು. ಏ ಅಣ್ಣ, ಕಾಕ ಅದನ್ಲ, ಅವನು ಹಳ್ಯಾನ್ ಗಾಡಿ ತೊಗೊಂಡ ಈಗ ಹೋದವ, ಇನ್ನ ಚಂಚ್ಕ ಬರವ. ಕಾಕ ಅಂತೂ ಹೊರ ಹೋಗ್ಯಾನ, ಇನ್ನೇನಿಲ್ಲ.
ಹಳೆ ಹೊರಗೆ ಹೋಗೋದಟ್ಟ ಹಾದಿ ಕಾಯ್ದ. ಯಾಕಂದ್ರೆ ಒಂದು ಮನ್ಯಾಗ ಬೆಂಕಿ ಹಚ್ಬೇಕಂದ್ರೆ ಹೆಣ್ಣಿನಿಂದ ಆಗ್ತದ. ಹೌದೌದು. ಅವ ಹಳೆ ಹೊರಗೆ ಹೋದ, ಅಕ್ಕಿ ಕಿವಿಯಾಗ ಸುಯ್ 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 ಅಂತ ಬಿಟ್ಟ ಬಿಡೋದು ಹಿಂಗೆ ತಾನು ಹೊತ್ತು ಇರ್ತೈತಿ ಅದು. ಹಂಗಾದ್ರೆ ಹೋಗುನ್ ನಡಿಯಲ್ಲಿ. ನಾನು ಸ್ವಲ್ಪ ತಗದೈತೆ, ನಾನು ಅದ ಮುಗಿಸ್ಕೋತನ. ನೀವು ಹೋಗ, ನೀ ಏನೇಲಿ ಬೆಂಕಿ ಹಚ್ತಿ ಹಚ್ಚಲ್ಲಿ, ಅದು ಮುಂದೆ ನೋಡುನು. ಪದ್ಮ, ಏನ್ರಿ? ಆಗೋ ಪಗಾರ ಅಂತೂ ಎಲ್ಲ ಲೆಕ್ಕ ಆಗೈತಿ. ಹಾ ರೀ. ಇದನ್ನ ಒಳಗಿಡ. ಮಾಮ ಅವು ರೊಕ್ಕ ಅಟ್ ತಕೊಂಬ ಅಂದಾರ ಬ್ಯಾಂಕದ್ದ, ಅವನಟ್ಟು ತಕೊಂಬರ್ತಾನೆ. ಈಗ ಬರ್ತಾನೆ ಮಾಮ, ಬಂದ್ಕೊಂಡು ಅಟ್ಟು ಬಿಸಿದ ಅಡುಗೆ ಮಾಡ, ರೊಟ್ಟಿ ಪಲ್ಯ ಅದು ಎಲ್ಲ ಮಾಡಿ ಊಟಕ್ಕೆ ಕೊಡು ಅವಂಗ. ಅಪ್ಪಾಗ ಯಾವಾಗಾರ ನಾ ತಂಗುಡ್ ರೊಟ್ಟಿ ಹಾಕೇನೇನ್ರಿ? ಅದನ್ನ ಕಾಳಜಿ ಬಿಡ್ರಿ, ಬಿಸಿ ರೊಟ್ಟಿ ಪಲ್ಯ ಮಾಡಿರ್ತೇನೆ ನಾನು. ನೀವು ಹೋಗಿ ಬರ್ರಿ ರೀ. ಬರ್ತೈಟ್ ಕಾಯಿ ಪಲ್ಯ ಅದ ತೊಗೊಂಬರ್ಲ. ತೊಗೊಂಬರ್ತನು. ನಿಮ್ಮ ಅಪ್ಪಗೆ ನೀ ಯಾವತ್ತು ತಂಗದ ಹಾಕಂಗಿಲ್ಲ ಗೊತ್ತೈತಿ ನನಗೆ. ಆದರೂ ಅವನ್ನ ನಾವು ಕಾಳಜಿ ಮಾಡ್ಬೇಕು. ಯಾಕಂದ್ರೆ ನಾ 3 ವರ್ಷದವ ಇದ್ದಾಗಿಂದ ನನ್ನ ಸಾಕಿ ಸಲಿಯೋದು ಅಂತ ಅವಾಗ ನಾವು ಏನೂ ಕಡಿಮೆ ಮಾಡಬಾರ್ದು. ಯಾಕಂದ್ರೆ ನಮಗಂತೂ ಆಸ್ತಿ ಇಲ್ಲ, ಅಂತಸ್ತಿ ಇಲ್ಲ. ಅವಂದ ತಿಂದು ಅವನ ಮನ್ಯಾಗ ಅದು ಅಂದ್ರೆ ಅವನು ಎಷ್ಟು ನಾವು ಚಲೋ ನೋಡ್ಕೋತಿಲ್ಲ ಅಷ್ಟು ನಮ್ಮನ್ನು ದೇವ್ರು ಚಲೋ ಇಡ್ತಾನೆ. ಆಯ್ತ್ರಿ, ನಮಗಾರ ಯಾರು ಬರಲ್ಲ, ಅವ್ರ ಅವ ನಮಗೆಲ್ಲ. ನಾವು ನಟ್ಟು ರೊಕ್ಕ ಅದು ತಕೊಂಬರ್ತಾನೆ. ಅಡುಗೆ ಅದು ಮಾಡಿ ಮಾಮ ಬಂದಂದ್ರೆ ಊಟಕ್ಕೆ ಕೊಡು. ಮಾಡ್ತೇನ್ರಿ. ಹೋಗೋ ಹಳ್ಯಾ ಹೋಗ. ಇನ್ನೂ ಮಟ್ಟ ನಿಂದು ರಾಜಕ್ಕೆ ನಡೆದಿತ್ತಲ್ಲ ನಮ್ಮ ಕಾಕನ ಮನ್ಯಾಗ, ಇನ್ನು ನಾ ಹಚ್ಚು ಬೆಂಕಿಗೆ ನಿಮ್ಮ ಮನ್ಯಾಗ ದಗ್ 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 ಉರಿತೈತಿ. ಅವಾಗ ನೋಡಕ್ಕೆತ್ತ ನನ್ನ ಆಟ. ತಂಗಿ ತಂಗ್ಯವ್ವ ತಂಗ್ಯವ್ವ. ಯಾರು? ಅಯ್ಯ ಅಣ್ಣ, ಅಲ್ಲಕ್ ನಿಂತಿ ಬಾ ಇಲ್ಲಿ ಮ್ಯಾಗ ಬಾ. ಏನಿಲ್ವ ಮತ್ತು ಒಳಗೆ ಅದಿ ಎಲ್ಲ ತೇ ಒದಿರಿ ನ್ಯಾಣ. ಕುಂಡ್ರಿನ ಯಾರು ಅದಾರ ಎಲ್ಲ ತೇ ಒದಕೂತ್ ಬನ್ಯಾಳವ ನಾನು. ಅದೇನಿಲ್ಲ, ನಾನು ಆರಾಮದಿವ? ಆರಾಮದೇನೆ. ನಾನು ಮತ್ತೆ ಏನೇನು ನಡ್ಸಿರಿ? ಏನಿಲ್ವ, ಏನು ನಡ್ಸದ? ಬಂದೇ ಇಲ್ಲ ಈ ಕಡೆ. ಹಿಂಗಲ್ವ ದಗದಿರ್ತಾವ. ನಮ್ಮ ಕಾಕನ ನಸೀಬ್ ನೋಡುವ. ಯಾಕೆನ? ನಮ್ಮ ಕಾಕಾಗ ಮಕ್ಕಳಿಲ್ಲ ಅಂತೇಳಿ ಹೊರಗಿದ್ದವ. ಮನೆಗೆ ಮಹಾಲಕ್ಷ್ಮಿ ಗತ್ಲಿ ಮಗಳಾಗಿ ಬಂದು ಅವ್ನ ಮನೆ ಹಾಲು ಉಕ್ಕಿದಂಗೆ ಉಕ್ಕಾಕ್ತೈತಿ. ನಮ್ಮ ಕಾಕ ಭಾಳ ಪುಣ್ಯ ಮಾಡಿದ್ದು ನೀನಂತ ಮಗಳನ್ನ ಪಡ್ಯಾಕ. ಇಲ್ಲಪ್ಪ, ನಾವು ಪುಣ್ಯ ಮಾಡಿದ್ದು ಅಂತ ಅಪ್ಪನ ಪಡ್ಯಾಕ. ಮತ್ತು ನಿನ್ನ ಗಂಡ ಆರಾಮದನವ? ಆರಾಮಿದಾನ. ಎಲ್ಲಿಗೆ ಯಾರು ಕಾಕ ಮತ್ತು ಹಳೆಯ ಇಬ್ರು ಖಾನವಾರ? ಅವ್ರು ಇಲ್ಲೇ ಬ್ಯಾಂಕಿಗೆ ಹೋಗಿ ಬರ್ತನತ್ ಹೋದ್ರ, ಅವನ ಅಪ್ಪ ಹೊಲಕ್ಕೆ ಹೋಗಿದ್ದಾನ. ನೀವೆಲ್ಲ ಇಟ್ಟು ಚಲೋ ಅದಿರಿ ತಂಗಿ. ಆದ್ರೂ ಒಂದು ಮಾತು ಹೇಳ್ಬೇಕು ಅನ್ಸಾಗ್ತೈತಿ ನಂಗೆ. ಏನಿಲ್ಲ, ನಮ್ಮ ಕಾಕ ನಿನಗೆ ಎಷ್ಟು ಹಚ್ಕೊಂಡಾನ ನಂಗೆ ನಿಮ್ಮ ಮುಂದೆ ಮಾತಾಡ್ತಾನೆ. ಆದ್ರೆ ಮೊನ್ನೆ ಅಲ್ಲಿ ಕಲ್ಲಾಪ್ ಕಾಕನ ಮುಂದೆ ಒಂದು ಮಾತಂದ ನಾವು. ಏನು ಬಿಡವ, ನಾ ಹೇಳಿ ಜಗಳ ಹಚ್ಚಿದಂಗೆ ಆತೈತಿ. ಮತ್ತು ಎದಕ್ಕೆ ಬೇಕಾಯ್ತಿ? ಏನದ? ಆದ್ರೆ ಅವ್ನ ಮುಂದೆ ಅನ್ಬಾರ್ದ ನೀ? ಹೇಳೋದಿಲ್ಲ, ಹೇಳ. ಏನಿಲ್ಲ, ಅವ ಹಳ್ಯಾನ ಸಣ್ಣಾಗಿರ್ತ ತಂದು ಇಟ್ಕೊನಿ. ಅವಂಗ ಒಂದು ಮದುವೆನೂ ಮಾಡಿನಿ. ಇನ್ನಾರೆ ಮನೆ ಬಿಟ್ಟು ಹೋಗ್ಬೇಕಲ್ಲ. ಇನ್ನು ಎಷ್ಟು ದಿವಸ ನಮ್ಮ ಮನೆಯಾಗಿರ್ತಾನು? ಇಲ್ಲ, ನನ್ನ ಆಸ್ತಿ ಏನು ಬಿಟ್ಟು ಬಿದ್ದೈತಿ? ಇಲ್ಲಪ್ಪ, ಹಂಗೆ ಅನ್ನವಲ್ಲ ನಮ್ಮ ಅಪ್ಪ. ಅಯ್ಯೋ, ನಾ ಅದಕ್ಕೆ ಹೇಳವ ಅಲ್ಲಿ ಮನೆ ಕಲ್ಲಪ್ಪ ಕಾಕನ ಮುಂದೆ ಅನಾಗ್ತಿದ್ದವ. ನಾ ಕೇನಿ ಮತ್ತೇನಂದ? ಇಲ್ಲ, ನನಗೂ ರಕ್ತ ಸಂಬಂಧಿಕರು ಅದಾರ, ನಮ್ಮ ತಮ್ಮನ ಮಕ್ಕಳು ಅದಾರ, ಅವ್ರಿಗೆ ನಾವು ಏನರ ಮಾಡ್ಬೇಕಂತ ನಂದು ಆಸೆ ಐತಿ. ಇಲ್ಲಿ ಇವ್ರಿಗೆ ಎಲ್ಲ ಅವ್ರಿಗೆ ಜೋಡು ಮಾಡಿ ಬಿಟ್ಟೈತಿ, ಹೋಗ್ಬೇಕಲ್ಲ, 2 ದಿವಸ ಮನ್ಯಾಗಿರ್ತಾರು. ಹೀಗೆಲ್ಲ ಅನಾಗ್ತಿದ್ದ. ನನಗೆ ಕೆಟ್ಟ ಅನಿಸ್ತವ. ಯಾಕಂದ್ರೆ ಅವನು ಸಣ್ಣಾಗಿರ್ತ ಇಲ್ಲಿ ಮನ್ಯಾಗ ಸಾಕ್ಯಾನ. ಮತ್ತು ನಿನ್ನ ತಂದು ಮದುವೆ ಮಾಡ್ಯಾನ. ನಿಮ್ಮ ಮುಂದೆ ಅಷ್ಟು ಚಂದ ಮಾತಾಡ್ತಾನೆ, ಹೊಟ್ಟೆ ನೀರು ತುಳುಕಬಾರ್ದಂಗೆ. ಮತ್ತು ಮಂದಿ ಮುಂದೆ ಹಂಗೆ ಮಾತಾಡ್ಕೋತ ತಿರ್ಗಾಡ್ತಾನಂದ್ರೆ ನಂಗೆ ಯಾಕೋ ಅದನ್ನ ಕೇಳೋದಾಗ್ಲಿಲ್ವ. ಅದು ನಿನ್ನ ಕೇಳಿ ಗಪ್ಕೊಂಡದು ಏನಂತ ಹೇಳಿ ನಿನ್ನ ಮುಂದೆ ಹೇಳ್ಬೇಕು ಅನಿಸ್ತು. ಹೇಳಿ ನೀ ಹೇಳೋದು ಕರೆನ?
ನನ್ನನಿಗೂ ಖರೇನವ ನಾ ಯಾಕೆ ಸುಳ್ಳು ಹೇಳಿ ನಿಮಗೆ ಜಗಳ ಹಚ್ಚಿ ನಂಗೇನು ಫಾಯ್ದಾ ಐತೆ? ನಮ್ಗೆ ಇನ್ನೊಬ್ರು ಆಸ್ತಿ ಮ್ಯಾಗ ಕಣ್ಣಿಲ್ವ? ನಮಗೂ ಐತೆ. ನಮ್ಮ ಪಾಲಿಗೆ 20 ಎಕರೆ ಐತೆ, ನಮ್ಮ ಕಾಕನ ಪಾಲಿಗೆ 20 ಎಕರೆ ಐತೆ. ನಾವು ಅವನ ಆಸ್ತಿ ಮ್ಯಾಗ ಏನೋ ಆಸೆ ಪಟ್ಟಿಲ್ಲ. ಆದ್ರೆ ನಿಮ್ಮನ್ನು ಚಲೋ ನೋಡ್ಕೊಲಿ ಅಂತ ಹೇಳಿ ನಮ್ಮ ಆಸೆ. ಅಂದಂಗಿದ್ನು ಒಟ್ಟು ನಿನ್ನ ಗಂಡ ಮುಂದೆ ನಿಮ್ಮ ಕಾಕನ ಮುಂದೆ ಹೇಳಕ್ಕೆ ಹೋಗ್ಬೇಡ ನೀ. ನಾ ಬಂದೀನಿ ಹಿಂಗೆ ಹೇಳಾಕ್ತಿದ್ದತ್ತೆ ಹೇಳಿ ಏನೋ ಒಂದು ನಮ್ಮ ತಂಗಿ ಮುಂದೆ ಹೇಳ್ಬೇಕನಿಸ್ತು, ಹೇಳೇನಿವ. ಆದ್ರೂ ನಮ್ಮ ಕಾಕ ಹಿಂಗೆ ಮಂದಿ ಮುಂದೆ ಹೇಳ್ಕೊ ತಿರ್ಗಾಡಬಾರ್ದಾಗಿತ್ತು. ಅಣ್ಣ ಅಣ್ಣ ಹಂಗಂದವ ಅಪ್ಪ. ಅವನ ಸ್ವಂತ ಅಪ್ಪನಕಿತ ಹೆಚ್ಚು ಅನ್ಕೊಂಡಿನ್ಯಾನ. ಒಂದಿನೂ ತಂಗಳ್ದು ಹಾಕಿಲ್ಲ ಅವಂಗ. ಬಿಸಿ ಬಿಸಿ ಅಡ್ಗೆ ಮಾಡಿ ಹಾಕಿದ್ದೇನೆ. ಇನ್ನು ಬರ್ಲಿ ಅವ ತಂಗಳ್ದ ತಿನ್ನಿಸ್ತಾನೆ 3 ಹೊತ್ತು. ಏನೋವ ನಿಮ್ಮ ಮನೆ ಬಾಳೆ ನಾ ಯಾಕೆ ಹುಳಿ ಹಿಂಡ್ಲಿ? ಅಣ್ಣ ಕುಂಡ್ರಲ್ಲ, ಹಾಲು ಭಾಳ ಹಾಕಿ ಚಾ ಮಾಡ್ಕೊಂಡ್ ಬರ್ತಾನ, ಕುಂಡ್ರ. ಏ ಬೇಡವ, ನಂಗೆ ಒಲ್ಲಿ ಚಾ ಒಲ್ಲಿ. ಪೆಟ್ರೋಲ್ ಇಲ್ದ ಬೆಂಕಿ ಹಚ್ಚಿನ ನಾನು ಮತ್ತೆ. ಕಾಕ ಎಲ್ಲಿ ಊರಾಗ ಇದೆಯಾ? ನೀ ಎಲ್ಲಿ ಹೋಗಿದ್ದೆ? ಇಲ್ಲ ಹೊಲಕ್ಕೆ ಹೋಗಿನ ಕಾಕ, ಹೊಲಕ್ಕೆ ಹೋಗಿನ ಹೊಲಕ್ಕೆ. ನಡ್ತೀನಿ ಕಾಕ. ಬಾಲ ಹೋಗ್ಯಾ? ಏ ಬೇಡ ಕಾಕ, ಲೇಟ್ ಆಗೈತಿ. ನನ್ನ ಹಳೆಯ ಹೊಸ ಗಾಡಿ ನನಗೆ ಕೊಡ್ತಾ ನಡ್ಕೋತ ಅಡ್ಡಾಡ್ತಾನೆ ಹಡಿಸಿಗ ಅನ್ನೋದ್ಗೆ. ಬ್ಯಾಡು ಮುದುಕಿ ಯಾಕೆ ಗಾಡಿ ತನ್ನ ಹುಚ್ಚ ಹುಡುಗ. ಅಪ್ಪಾಜಿ ಬಂದ್ರಿ? ಬನ್ನೇಳವ. ನೀರ್ ಕೊಲ್ರಿ. ಹಳೆ ಅಲ್ವೇನವ? ಈಗೆಲ್ಲೋ ಬ್ಯಾಂಕಿನ ಕೆಲಸ ಐತತ್ ಹೋದ್ರಿ. ಅವಾಗ ಬರೋಡ ಬ್ಯಾಂಕಿನಾಗ ರೊಕ್ಕ ಬರೋದು ತಂಗಿ. ಹೌದ್ರಿ? ತೊಗೊಂಬಾತ್ ಹೇಳಿನಿ, ಅಲ್ಲಿ ಹೋಗಿರ್ಬೇಕಲ್ಲ. ನೀರೊಂದು ಸರಿ ತೊಗೊಯ್ ಬಾ. ಅಲ್ಲೇದಾವ ತಾಲ ಆತಾವಲ್ಲ ಅದ್ರಾಗ. ಇಲ್ಲ ಊಟ ಮಾಡ್ತಿಪ್ಪ. ಈ ಬೇಡ ಬರಲಿ, ಹಳೆ ಬರಲಿ. ಎಲ್ಲರೂ 3 ಮಂದಿ ಕೂಡಿ ಮಾಡ್ನು. ಈಗ ಬಿಸಿ ರೊಟ್ಟಿ ಮಾಡಿ ತಿನ್ಬೇಕಪ್ಪ. ಇರಲ್ಲ 3 ಮಂದಿ ಕೂಡಿ ನಾವು ಒಬ್ಬ ಕೂತ್ ತಿನ್ನೋದಾಕೈತಿ. ಮತ್ತೆ ಈಗಾರ ಏನು ಟೈಮ್ ಆಗಿಲ್ಲ ತಗೋರವ. ಆಯ್ತು ಮತ್ತೇನವ ಎಲ್ಲ ಕೆಲಸ ಮಾಡಿದಿಲ್ಲ? ಮಾಡ್ಕೊಂಡಪ್ಪ. ಏನಾರು ಒಂದು ಆಳು ಇಡ್ನೋನು ಮತ್ತೆ ನಿನಗೆ. ಬ್ಯಾಡ್ರಿಪ್ಪ. ಹಾಂ ಮತ್ತು ಕೆಲಸತ್ತು ವಜನ್ ಆಗತ್ತೈತನ? ಇಲ್ಲಪ್ಪ. ನಿನಗೆ ಯಾವಾಗ ವಜನ್ ಅನಿಸ್ತೈತಿ ಹೇಳಿವ, ಒಂದು ಆಳು ಇಡಾಕ್ ಬರ್ತೈತಿ. ಹಾಂ ಬಾಂಡೆಕ ಒಗ್ಯಾನ್ಕರ ಏನಪ್ಪ ಅಷ್ಟು ಮಾಡ್ಕೋತ ಹೋಗುದಿಲ್ಲ ನನಗೆ. ಮಾಡ್ಬೇಕಲ್ಲ. ಮತ್ತು ಭಾಳ ಕೂತ್ರು ರೋಗ ಬಂದ ಮೇಯ ಹೋಗ್ತಾವಳೆವ. ಮನುಷ್ಯ ಒಂದು ಸ್ವಲ್ಪ ಅಳಿಗಾಡಬೇಕು, ಕೆಲಸ ಮಾಡಬೇಕು. ತಂಗಿ ನಾ ಇಲ್ಲಿ ಹೊರಗೆ ಹೋದಾಗ ಯಾರು ಬಂದಿರನ ಇಲ್ಲಿ? ಅಪ್ಪ ಅವ್ ಯಾರೋ ಒಬ್ಬ ಭಿಕ್ಷುಕ್ ಬಂದಿದ್ದ. ಅವ್ ಏನ್ ಮಾತಾಡ್ಕೊತ ಅದು ಏನ್ ಒಟ್ಟಾಡ್ಸಿದ್ ನನಗೆ ಒಂದು ತಿಳಿಲಿಲ್ಲಪ್ಪ. ಭಿಕ್ಷುಕ್ ಬಂದಿದ್ದ? ಏ ತಂಗಿ, ಅವ್ ಏನು ನೀಡಿದೆ ಇಲ್ಲೋ? ಏ ಅಪ್ಪ ಅವ್ ನೀಡಿಸ್ಕೊಂತ ಭಿಕ್ಷುಕ ಅಲ್ಲ. ಭಿಕ್ಷುಕ್ ಅಂತಾಳ ಮಾತು ನೀಡಿಸ್ಕೊಂತ. ಅವ್ ಬಂದ್ಬೇಕು, ಊಟ ಮಾಡಿ ನೋಡ್ಬಾ. ಮಾಮ ಏನು ಲಗುನ ಬಂದೈತ್ಲ. ಬಂದಿ? ಹೋಯ್ ಬೈನ್ ಮಾಮ, ನೀ ಏನು ಲಗುನ ಕೆಲಸ ಮುಗಿಸ್ಕೊಂಡ್ ಬಂದಿಲ್ಲ. ಏಪ ಅಲ್ಲಿ ಹೋದ್ನಿ, ಕಾಗದ ಪತ್ರ ರೆಡಿನೇ ಇಟ್ಟಿದ್ದವ. ಹಾಂ ರೆಡಿ ಇಟ್ಟಿದ್ದ, ಅದನ್ನು ಮುಗಿಸ್ಕೊಂಡು ನಾನು ಬಂದ್ಬಿಟ್ನಿ. ನೀನು ಮನುಷ್ಯ ಇದೀವ? ಆ ಗಾಡಿ ಯಾರು ಹೋಗ್ಬೇಕಲ್ಲ, ಹಳಿ ಗಾಡಿ ನಡ್ಕೋತ್ಯಾಕ ಹೋಗಿದ್ದೆ? ಏ ಮಾಮ, ಬ್ಯಾಂಕ್ ನಮ್ಮ ಮನೆಯಿಂದ 4 ಹೆಜ್ಜಾಗ ಐತೆ. ತಿನಿಸಿ ಈ ನಮ್ಮನೆ ಉಬ್ಬಿಸಿದಿ. ಇದನ್ನೊಂದಿಟ್ಟು ಕರಗಿಸ್ತಾನೆ ಗಪ್ಪ. ಏ ಕರಗ್ಬೇಕು ಮಾತ್ರ. ಮತ್ತೆ ಏನ ನಿನಗ ನನಗ ಒಂದು ಈಟ್ರ ಹೋಲಿಕೆ ಐತಿ ಮಾಮ. ನಿನಗಿಟ್ಟು ವಯಸ್ಸಾಗಿ ಹಿಂಗೆ ಕಾಕೊಂಡಿ ಬೌಡಿ. ನಿನ್ನ ವಯಸ್ಸು ಮಟ್ಟ ನಾವು ತಡಿತು ಏನ? ಆತ್ಲ ನನಗೂ 63 ಅದು ನೋಡ್ತಮ್ಮ. ಅದಕ್ಕೆ ಏನು ಮಾಮ, ನಿನ್ನ ವಯಸ್ಸಿಗೆ ನಿನಕಿಂತ ಹೆಚ್ಚು ನಾವು
ತಾದಕ್ಕೆ ಬಾದಕ್ಕೆ ಬರ್ಬೇಕಂದ್ರ ಒಂದಿಟ್ಟು ಅಡ್ಡಾಡ್ಬೇಕು, ತಿನಸ್ ಕಡಿಮೆ ಮಾಡ್ಬೇಕು. ನಿನ್ನ ಮುಂದೆ ಕೂತ ಒಂದ್ ರೊಟ್ಟಿ ಕಡಿಮೆ ತಿಂತು ನಾನು ಉಡ್ದ ಬೇಯಾಕ್ ಚಾಲು ಮಾಡ್ತಿ. ತೆನ್ನ ಇಲ್ಲ ವಯಸ್ಸೈತಿ ಈಗ ಕಪ್ಸು ವಯಸ್ಸೈತಲ್ಲ ತಿನ್ನೋದಳ. ಅಮ್ಮ ವಯಸ್ಸೈತಿ ಅಂತ ಹೇಳಿ ಶಿಸ್ತಂಗಿ ತಿಂದು ಉಬ್ಬಿ ಅಡಾಗಲಾಗಿ ಕೂತ್ನಿ ಅಂದ್ರೆ ಈಗ ನನಗೆ ಒಂದು ಬೈಗಾಟಿ ಕಡಿಯಾಕ ಆಗುವತ್ತ. ನೀನು ನನ್ನ ಮುಂದೆ 10 ಬೈಗಾಟಿ ಕಡಿತಿ. ಇರ್ಲಿ ಬಿಡ ಕೇಕ್ ಹತ್ತೈತಿ ಮಾಮ ನಂಗ. ನನ್ನ ತ್ರಾಸ ನನಗ ಗೊತ್ತಲ್ಲ. ನೀ ಹಳೆಯ ಅಲ್ಲ ನನಗ, ನನ್ನ ದೋಸ್ತ್, ನನ್ನ ಮಗ, ನನ್ನ ಒಳ್ಳೆ ಸಂಬಂಧಿ, ಮತ್ತ ಒಳ್ಳೆ ಏನ ಬಾಳ ಮಾಮ. ನೀ ಎಲ್ಲ ನಾನು ದೇವ್ರತ್ ನಂಬಿದನ್ ನಾನೇನ ಮಾಮ. ಯಾಕಂದ್ರ ನಾ ಹೊಲದ ಹೇಳುತ್ರಾಗ ಅರ್ಥ ಇಲ್ಲ. ನಮ್ಮ ಅವ್ವ ಅಪ್ಪ ಸತ್ರು ನನ್ನ ಇಲ್ಲಿ ಮಠನು ನೀ ಹೆಂಗ್ ನೋಡ್ಕೊಂಡಿ ಅನ್ನೋದು ನನಗೆ ಗೊತ್ತೈತೆ. ಆಕಿ ಊಟಕ್ಕೆ ಬಾ ಅನ್ಲಿಲ್ಲ ನಿನಗೆ? ಮರ ಅಪ್ಪ ಬಿಳಿ ರೊಟ್ಟಿ ನೋಡಿ, ಬಿಸಿ ರೊಟ್ಟಿ ಮಾಡಿದ್ರಿ ನೀವು ನೀ ಬಂದ್ ಬರ್ತಾನ ಮಾತನ್ನ. ಮಾಮ ನೀ ನನ್ನ ಹಾದಿ ಕಾಯ್ಬೇಡತ್ತ ಫಸ್ಟ್ ಹೇಳಿದ ನಾನು ಹಿಂಗ. ಯಾಕಂದ್ರ ನಾನು ಒಂದ್ ದಗದ ಕತ್ ಹೇಳಿ ಹೋಗಿ 12 ದಗದ ಮಾಡ್ಕೊಂಡ್ ಬರ್ತಾನ. ನೀ ಟೈಮ್ ಸರಿ ಊಟ ಮಾಡಿ ನಾಟಕ ಇರುದ್ ಕಲಿ. ಇಲ್ಲಪ್ಪ ಮಾಡ್ತಾನೋ ಒದರಾಡ್ ಬರ ಹಂಗಲ್ಲ ಮಾಮ. ನೀ ನಂದ್ ಯಾಕೆ ಹಾದಿ ಕಾಯ್ತಿ ಅದು? ನಂದ್ ಬಂದ್ ನಾ ತಿನ್ನಂಗಿಲ್ಲ. ಕಾಸ ನನ್ನ ಮಗ ಇದ್ರು ಇಟ್ರಿ ಇದನ್ನ ಮಾಡ್ತಿದ್ದಿಲ್ಲ ಆಮೇಲೆ ನನಗೆ ಏನು ಮಾಮ ನೋಡು, ನಮ್ಮ ಅವ್ವ ಅಪ್ಪ ಸತ್ತಕೋಣ ನಾನು ಏನ್ ತಂದ್ ಇಟ್ಕೊಂಡಿ ನನ್ನ ಸಂಬಂಧ ಮದುವೆ ಸೋದಕ್ ಮಾಡ್ಕೊಂಡಿಲ್ಲ. ನೀ ಮದುವೆ ನನಗೇನು ಕಬರಿ ಇಲ್ಲ ಅಂತ ತಿಳ್ಕೊಂಡಿ ಏನ? ಇರ್ಲ ನಡೀಸ ಏನೋ ಅದನ್ನೇನು ತಲೆ ಕೆಡಿಸ್ಕೋಬೇಡ ತಮ್ಮ. ನೀನು ನನ್ನ ಮಗನಕಿಂತ ಹೆಚ್ಚದಿ ಏನ? ನೀನು ಹೇಳ್ತಿ ನನ್ನ ತಾಯಿಗಿಂತ ಹೆಚ್ಚು ನಾನು ನೋಡ್ಕೋತಾಳ. ನನಗೆ ಯಾವ್ದಕ್ಕೆ ಬೇಕಾಗಿತ್ತು ಮದುವೆ? ನಮಗೆ ಕೂಡ ಹಾಳಕೊಂಟು ಏನು ಇನ್ನೇನೈತೆ ನಮ್ದ? ಸುಮ್ಮನೆ ಹಿಂದಿರು ಈ ನಮ್ಮ ಮಕ್ಕಳ ರೂಪದಾಗದ್ರೆ ಇವ್ರ ದೇವ್ರ ಚಲೋ ಮಾಡತ್ ಹೇಳ ಅಷ್ಟೇ. ನಾನು ನಿನಗೆ ಮದುವೆದ ಈಗ ಮಾಡ್ಕೋ ಅಂತ ಹೇಳತ್ತಿಲ್ಲ. ನಿನಗೆ ಬಡ್ಡಿಂದನ ಮಾಡ್ಕೊಂಡಿಲ್ಲ ನಾನು ತಂದಾಗಿಂದ. ಇನ್ನೇನು ಮದುವೆ ಮಾಡ್ಕೋತಿ? ತಮ್ಮ ಮೊದಲನೇಕೆ ಒಂದು 8 ವರ್ಷ ಇದ್ದಳ, ಅದು ತಿರ್ಕೋತ ಪಾಪ. ಅದು ನನಗೆ ಗೊತ್ತಿಲ್ಲ. ಅದ ಮಕ್ಕಳು ಆಗಲಿಲ್ಲ ತಿರ್ಕೋತ. ಮತ್ತು ಅನ್ಗುಡ್ದ ನೀನು ಒಂದು ಮಗನಕಿಂತ ಹೆಚ್ಚಿನ ಜಾಗದಾಗ ಸಿಕ್ಕಿ ಹೊಳೆ ಪಟ್ಕನಿ ಏನಾರು ಮದುವೆ ಮಾಡ್ಕೊನಿ. ಕಾಸ ಮೊದಲಿನಕ್ಕಿ ಮಕ್ಕಳನ್ನ ನೋಡಂಗಿಲ್ಲ ಬಂದವ್ರ ಏನು ನಿನ್ನ ನೋಡ್ತಾರೋ? ಇದು ನಿನಗೆ ತ್ರಾಸ ಆಗ್ಬರುತ್ತೆ ನಾ ಮಾಡಿದ್ದೈತಿ ತಮ್ಮ. ಆಯ್ತು ಮತ್ತೊಂದು ಏನಿಲ್ಲ, ಅದೇನು ದೊಡ್ಡ ಮಾತು ಬಿಡೋ. ನೀನು ಮದುವೆ ಇಲ್ಲತ್ತೇಳಿ ಆರಾಮದನ್ನ ಎಲ್ಲಿ ಬೇಕಾದಿಲ್ಲ ಭಜನಾಕ, ಎಲ್ಲಿ ಬೇಕಾದಿಲ್ಲ ಮಠಕ್ಕ, ಎಲ್ಲಿ ಬೇಕಾದಿಲ್ಲ ಗುಡಿಗೆ, ಜಾತ್ರೆಗೆ, ಹಿರ್ತಾನಕ. ನಿನ್ನ ಎಲ್ಲದಕ್ಕೂ ಅದಕ್ಕೆ ಕೈತಾರಲ್ಲ. ಮದುವೆ ಆದ್ರೆ ಏನಾಕೈತಿ ಗೊತ್ತದ? ಮದುವೆ ಆದ್ರೆ ರೀ ಎಲ್ಲಿ ಹೊಂಟ್ರಿ ರೀ, ಅಲ್ಲಿ ಹೋಗಿರಿ, ಇಲ್ಲಿ ಹೋಗಿರಿ, ಅದಕ್ಕೆ ಬೇಕಾಗಿತ್ತು ನಿಗ್ರ ಎಲ್ಲ ಸುಖ ಕಾಯ್ನಿದು, ದುಃಖನೂ ಕಾಯ್ನಿದು, ಮುಗಿದು ನಡಿ ಊಟ ಮಾಡಿ ನಡಿ. ಬಾ ಮಾಮ ನಡಿ ಮಾಮ. ಮತ್ತ ಅದು ಇದನ್ನ ಆ ಪಗಾರ ಲೆಕ್ಕ ಮಾಡೀನಿ. ಎಷ್ಟಾಯ್ತದ? ಇವಂಗ 10,000 ರೂಪಾಯಿ ಕೊಡತ್ ಹೇಳಿದ್ಲ ನೀ. ಬಂದಿದ್ದಾನ ಬಂದಿದ್ದ ಅವಂಗ 10,000 ರೂಪಾಯಿ ಕೊಟ್ಟು ಕಳಿಸಿದನ. ಪಗಾರ ಎಲ್ಲಾ ಕೂಡಿ 53,000 ರೂಪಾಯಿ ಆಗೈತಿ ಮಾಮ. ಚಲೋ ಮುಂದ ಅದ ಬಾಳಗಿಟ್ಟದ್ದು 1.5 ಲಕ್ಷ ರೂಪಾಯಿ. ಅದ್ರೊಳಗಿನೂ 10,000 ಅವ್ನು ಕೊಟ್ಟನು. ಈ ಬ್ಯಾಂಕಿನಾಗಿನೂ 43,000 ರೂಪಾಯಿ ಬಂದಾವ್. ತಮ್ಮ ಊರು ಸಾಬ್ರಿ ನನಗೆ ಹೇಳೋಂಗಿಲ್ಲ. ಅವ 10 ಲಕ್ಷ ಇದ್ರು ನೀನು ಲೆಕ್ಕಪತ್ರ ಇಟ್ಕೋದವನ, ನನ್ನ ತಲೆ ಹಾಕಕ್ ಹೋಗ್ಬೇಡವನ. ಮಾಮ ಒಂದ್ ಇಟ್ರೆ ತಗೋಲ್ಲ, ಎಲ್ಲ ನನ್ ಮೇಲೆ ತಲೆ ಮೇಲೆ ಇಟ್ಟು ಬಿಡ್ಬೇಡ. ಜವಾಬ್ದಾರಿ ನಿನಗೋಡ್ ತಿಳಿಲೋ ಮಾಮ. ನನಗೆ ತಿಳಿತೈತಿ ನೀನು ಎಲ್ಲ ತಂತ ನನ್ನ ಕೈಯಾಗ ತುರುಕ್ತಿ. ಆ ಬ್ಯಾಂಕಿಗೆ ಹೋಗಿ ನಾನ ತಕ್ಕೊಂಬರುದ ಅಲ್ಲ. ಅದೇ ಇಟ್ಟೆಲ್ಲ ಇವ್ ಹೊರಿಸ್ನಿ ಏನೇನ ಮುಚ್ಕೊಂಡ್ ತಿಂದು ಗಂಟು ಮಾಡ್ಕೋತಾನಂತೆ ನಿನ್ ಮನುಷ್ಯನಾಗ ಬರಬಾರ್ದು ಮಾಮ. ಅದಕ್ಕೆ ಹೇಳಾಕತ್ತ ನಿಂಗೆ. ಹಾರಿ ಹೋಗು ಹಕ್ಕಿ ಅದೇನೋ ಅಂತಾರಲ್ಲ ಪುಚ್ಚ ಅನಿಸ್ತನ್ನ. ನಾನು ಹಳೆ ಹೆಂಗದ ನನಗೆ ಗೊತ್ತೈತಿ. ಕಾಸ ಮಗ ಇದ್ರು ನಿನ್ನ ಇರಾಕ್ ಸಾಧ್ಯ ಇಲ್ಲ. ಹೋಗೋ ನೀನು ಹುಚ್ಚಿ, ನೀನ್ ಹೇಳ್ತಿ? 53,000 ರೂಪಾಯಿ ನಾಳೆ ಪಗಾರ ಮಾಡ್ತಾನ ಮಾಮ. ಮಾಡ್ಲಾ? ಅದ್ರೊಳಗಿನೂ 10,000 ರೂಪಾಯಿ ತಗೋತಾನ, ಪಗಾರ ಮಾಡ್ತನು. ಮತ್ತ ಇವು ನಿಂಗ್ಯಾನ ಮಗ್ಗ ಮದುವೆ ಫಿಕ್ಸ್ ಆಗೈತಿ ಅತ್ತ. ಆಗೈತಿತ್ತ. ಇವ್ ಒಟ್ಟು ಎಟ್ಟು ಹೆಣ್ಣು ನೋಡ್ರು ಆಗದಾಗಿತ್ತು ನೋಡೋದ. ಮದುವೆ ಫಿಕ್ಸ್ ಮಾಡ್ಯಾರತ್ತ. ಮತ್ತ ಅವ ಇಲ್ಲ ಮತ್ತ ಮಾಮಾಗ ಹೇಳು ಕಾಲ್ ಬರ್ತನು ಎಣ್ಣ ಮತ್ತ ಒಂದು 50,000 ರೂಪಾಯಿ ಅಡ್ವಾನ್ಸ್ ಇಸು ಕೊಡುವ ಅಂದ. ಈಗ ಮತ್ ಮಾಮ ಕಾರ್ಯಕ್ಕೆ ಅಂದ್ಕುನ ಬಿಡಾಕ್ ಸತ್ತಲ್ಲಿ ಕೆಟ್ಟಲ್ಲಿ ಕೊಟ್ರನ ನಮ್ಮ ಹೊಲ್ದಾಗ ದುಡ್ಕೋತ ಹೋಗೋ ಅವ. ತಮ್ಮ ಮರಣ ಮಾರಾಟ ಇದು ಯಾರಿಗೂ ಗೊತ್ತಿಲ್ಲ. ಮತ್ತು ಇನ್ನೊಂದು ಮದುವೆಗೆ ಮನೆಗೆ ಇಟ್ಟ ಖರ್ಚು ಬರ್ತಾವ ಹೇಳಕ್ಕೆ ಬರಂಗಿಲ್ಲ. ಅವ 50 ಬೇಡನ್ಲು ಒಂದು 10-20 ಸಾವಿರ ಹೆಚ್ಚು ಕೊಡು. ಯಾವತ್ತು ಪಾಪ ಗಂಡ ಹೆಂಡತಿ ಮಕ್ಕಳು ನಮ್ಮಲ್ಲಿ ದುಡ್ದವ್ರದಾರ ಅವ್ರ ಕಣ್ಣಾಗ ನೀರು ಬರಬಾರ್ದು. ಆಯ್ತು ಮಾಮ. ಈಗ ಅವನು ಕೊಡ್ತಾನ, ಅವನು ಕೊಟ್ಟ ಇದನ್ನ ಅವು ಕೊಟ್ಟ ಅರಿಬಿ ಸಂತೆ ಅಟ್ ಮಾಡ್ನು ನಾವು.
ಏ ಮಾಡ್ನಲ್ಲ ಗಂಡ ಹೆಂಡತಿ ಮಕ್ಕಳಿಗೆ ಮಾಡ್ನು ಹಂಗೋ ಮದುವೆ ಆಗತೈತಿ. ಹಾಂ ಮತ್ತು ಅವನ್ನ ಅರ್ಬಿ ಸಂತಿ ಅಟ್ ಮಾಡಿ ಆ ದಿವ್ಸ ಎಲ್ಲರೂ ಬಂದು ನಿಲ್ಬೇಕಂದಾರ. ಏ ಹೋಗುನ್ಲ ಪೈಲಾ ದಿವ್ಸ ಹೋಗುನು ಮಾಮ, ಏಪ ಮರನೇ ದಿವ್ಸ ಅಕ್ಕಿ ಕಾಳು ದಿವ್ಸ ಹೋಗುನು. ನಮ್ಮ ಮನ್ಯಾಗ ಬಡ್ಡಿಂದ ಮಕ್ಳಂಗೆ ದುಡ್ದಾರ ಅವ್ರು. ಹ್ಮ್. ಅವ್ರಿಗೆ ಏನು ಕಡಿಮೆ ಮಾಡೋಂಗಿಲ್ಲ. ಅದಕ್ಕೆ ದೇವ್ರು ನಮ್ಗೆ ಏನು ಕಡಿಮೆ ಮಾಡ್ಯಾನು, ಏನು ಹೊತ್ಕೊಂಡು ಹೋಗೋದೈತಿ ಅವನವನ ಹಡ್ಡಿ. ಈಗ ನಿನ್ನ ಕೇಳಲ್ದ ನಾ ಹೆಂಗೆ ಕೊಡಾಕ್ ಬರ್ತೈತಿ ಮಾಮ? ಇಂಥ ವಿಚಾರಗಳಿದ್ರೆ ನಾನು ಕೇಳಕ್ಕೆ ಹೋಗ್ಬಾಡ್ನಿ. ಚಲೋ ವಿಚಾರಗಳಿದ್ರೆ ಇಲ್ಲ ಮಾಮ. ಕೊಡ್ತಿರು ಬಾ, ಕೊಡ್ತು ಬಾ. ಹಂಗಲ್ಲ ನಾನು ಇಷ್ಟ ಅರ್ಥ ಮಾಡ್ಕೊಂಡೀನಿ. ನಿನ್ನ ಭಾಳ ಅರ್ಥ ಮಾಡ್ಕೊಂಡ್ ಮಾಮ, ನಾ ಇಲ್ಲ ಅಂತಲ್ಲ. ಈಗ ಮನ್ಯಾಗ ಮಾಮ ನಡಗಾಂಬ ಇಲ್ದ್ರಕ ಮನಿ ನಿಲ್ಲಂಗಿಲ್ಲ. ಹಂಗ ನಿನ್ನ ಮನ್ಯಾಗ ನಾ ಅದನ್ನ ಅಂದ್ರ ನನ್ನ ಮನಿಗೆ ನೀ ನಡಗಾಂಬ ಇದ್ದಂಗ. ತಪ್ಪು ನಿನಗ ನಾ ಒಂದು ಮಾತು ಕೇಳ್ದ ನಿನ್ನ ಮನ್ಯಾಗ ನಾ ಅದನ್ನ ಇದನ್ನ ಒಟ್ಟ ನಾಕ್ ಹೋಗ್ಬೇಡ. ನಿನ್ನ ಮನ್ಯಾಗ ನೀ ಇದೀವೋ 3 ದಿವ್ಸ ನಿಂತು ಮದ್ವಿ ಮಾಡು ಮಾಮ ಅವ್ರದ್ದು. ಹೋಗೋಣಪ್ಪ. ಯಪ್ಪ ಹಳ್ಯಾ ಬಂದ್ ಕೂತಾನ, ಇನ್ನಾರು ಊಟ ಮಾಡ್ರಿ, ಮಾತ್ ಮುಗ್ದಿದ್ರ ರೊಟ್ಟಿ ಆರಾತಾವ ಬರ್ರಿ. ಏಪ ನಡಿಯೋ ಬಡ್ಕೋತೈತಿ ಅಂದ್ರಕ ನಡಿ. ಏಯ್ ಅಣ್ಣ ಆದ ಕೆಲಸ ಏನಾಯ್ತಾ? ಏ ಅದಾತ್ಲ ಹ್ಞೂ ಸಕ್ಸಸ್ ಮಾಡ್ಕೊಂಬಂಡಿ ಅಂದ. ನಿಂದೇನಾತ? ನಾ ಹೋಗಿನಿ ಅಂದ್ರೆ ಕೇಳ್ತೇನದ್ನ. ಆತು ಆಕೆ ಯಾರು? ನಮ್ಮ ರಕ್ತ ಸಂಬಂಧ ಏಕೆ? ಎಲ್ಲಿದ್ದೇನ? ತಂಗ್ಯವ ಅಂದ್ರೆ ರಮೇಶ್ ಹುಳ ಬಿಟ್ಟೇನಿ. ಆತ್ಲ ಮತ್ತ ಬೆಂಕಿ ಹಚ್ಚೇನಿ, ಧಗ್ 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 ಉರಿತೈತಿನ. ನೋಡು ಹಂಗಿಲ್ಲ ಅದನ್ನ ನೋಡಕ್ಕೆ ಉರಿತೈತೆ. ಹೆಂಗ್ ಉರಿತೈತಿ ಅಂದ್ರೆ ಸುಟ್ಟು ಬೂದಿ ಹಾಕೈತೆ. ನಾನು ಏನೋ ಒಂದು ನಿಮ್ಗೆ ಹೇಳ್ಬೇಕು. ಏನ ಹೇಳ್ಬೇಕ್ರಿ, ಏನಂತ ಹೆಂಗೆ ಹೇಳಂತ ಗೊತ್ತಾಗತ್ರಿ. ಎಲ್ಲರೂ ಹೆಂಗೆ ಹೇಳ್ತಾರೆ, ಬಾಯಿಲೇನ ಹೇಳ್ತಾರಲ್ಲ. ನೀನು ಹಂಗೆ ನನ್ನ ಪ್ರೀತಿ ಏಂತಿದಿ ಇಲ್ಲಿ. ಆದ್ರೂ ಏನಾದ್ರೂ ಹೋಗಿದ್ರು ಹೇಳ, ಏನ ವಿಷಯ ಏನು ಹೇಳ. ನೀವು ಬ್ಯಾಂಕಿಗೆ ಹೋಗಿದ್ರಲ್ಲ ರೀ, ಅವಾಗ ಅಪ್ಪಾಜಿ ಅಣ್ಣನ ಮಗ ಬಂದಿದ್ರಿ. ಹತ್ರ ಹೋಗಿ ಏನು ವಿಶೇಷ ಐತೆ? ಅವ ಕಾಯಂ ಬಂದು ಹೋಗಿ ಮಾಡತಾನಲ್ಲ. ಆದ್ರ ಅವ್ರು ಏನೇನೋ ಹೇಳ್ರಿ. ಏನು ಹೇಳಿರು? ಏನು ಹೇಳಿದ? ಅಪ್ಪನ ಬಗ್ಗೆ ಕೆಟ್ಟದಾಗ ಹೇಳ್ರಿ. ನನಗೂ ನಂಬಬೇಕು ನಂಬಾರ್ದು ಗೊತ್ತಾಗತ್ರಿ. ಆತ ಇರ್ಲ ಏನಾರ ಹೇಳಿದ ಅವ ವಿಷಯ ಏನು ಹೇಳಿದ? ಇರ್ಲಿ ಬಿಡ್ರಿ, ಅದನ್ನೇನು ಮಾಡ್ತೀರಿ. ಹೇಳ, ತಲೆಯಾಗ ಹೋಗ ಬಿಡಬೇಡ. ಅವ ಏನು ಅಂದ್ ಹೋದ? ಬ್ಯಾಡ್ರಿ, ಮಾಮಾರಿ ಬದ್ದಲ್ ಏನು ಅಂದವ? ನೀವು ಅದನ್ನ ಸೀರಿಯಸ್ ಆಗಿ ತಗೋಬೇಡ್ರಿ. ಇಲ್ಲ ಸೀರಿಯಸ್ ಆಗಿ ಒಟ್ಟ ಯಾವುದೂ ವಿಷಯ ಸೀರಿಯಸ್ ಆಗಿ ತಗೋಂಗಿಲ್ಲ. ಈ ನಾವು ಅಂದದ್ದು ಸೀರಿಯಸ್ ಆಗಿ ತಗೋತ್ನೇನ? ಏನು ಅಂದ್ ಹೇಳ. ಅಪ್ಪ ಏನೋ ಅಲ್ಲಿ ಮಂದಿ ಮುಂದೆ ಮಾತಾಡತ್ತಿದ್ದತ್ತ. ಇಷ್ಟು ದಿವ್ಸ ದೊಡ್ಡವ್ರನ್ನ ಮಾಡಿ ಮದ್ವೆ ಮಾಡಿ ಇನ್ನಾರು ಹೋಗ್ತಾವತ್ತಂದ್ರ ಹೋಗಲು ಎಲ್ಲ ಆಸ್ತಿಕ ಆಸೆ ಬಿದ್ದು ಕೂತಾವ ಅಂಬಲತ್ತ ಅನ್ನತ್ತಿದ್ದು ಅಂತಂದ್ರಿ. ಓಹೋ, ಮಾಮ ಬ್ಯಾರೆದವ್ರ ಮುಂದೆ ಮಾತಾಡತ್ತಿದ್ದಂತ. ಹಂಗೆ ಅವ ಬ್ಯಾರೆದವ್ರ ಮುಂದೆ ಮಾತಾಡತ್ತಿದ್ದ ಅಂದ್ರೆ 2 ವರ್ಷ ಗಂಟ್ಲೆ ನಿನ್ನ ಮದುವೆ ಮಾಡಿ ನಮ್ಮನ್ನಿಬ್ಬರನ್ನು ಇಲ್ಲೇ ಇಟ್ಕೋತಿರ್ಕಿಲ್ಲ. ಗೊತ್ತೈತಿ? ಆಲ್ರೆಡಿ ನನ್ನ ಮದುವೆ ಆದ ಕುಣನ ಹೋಗಪ್ಪ, ನಿನ್ನ ಜೀವನ ನೀ ನೋಡ್ಕೋ ಹೋಗಂತ ಹೇಳಿಬಿಡ್ತಿದ್ದ. ಮತ್ತವ ಹಂಗ ಅನ್ನತ್ತಿದ್ರಿ. ಹೇಳ್ತಾರೆ, ಯಾಕಂದ್ರೆ ಮಾಮನು ಅತಿಯಾದ ಪ್ರೀತಿ ಇಟ್ಕೊಂಡಾನ ನಮ್ಮ ಮ್ಯಾಗ. ನಾವ ಮಕ್ಕಳು ಅಂತೇಳಿ ಮಾಮ ತಿಳ್ಕೊಂಡಾನ. ಮಾಮನ ನಮಗೆ ಅವ್ವ ಅಪ್ಪ ಅಂತೇಳಿ ನಾವು ತಿಳ್ಕೊಂಡು ಇದ್ರ ಹೋಗಿ ಮತ್ತು ದೊಡ್ಡಪ್ಪನ ಮಗ ಅಂದ್ಕೂನ ಹಚ್ಚು ಚುಚ್ಚು ಮಾಡವನ. ಅದ್ರದಿಂದ ನಿನಗೇನಾರ ತ್ರಾಸ ಆಗತೈತೇನು? ಮತ್ತೆ ಏನಿಲ್ರಿ, ನಾನು ನಂಬಿಲ್ರಿ. ಆದ್ರ ಅವ್ನ್ ಬಂದ್ ಹೇಳಂತ್ಲೆ ನನಗ ತಡಿಲಿಲ್ರಿ. ನೀವು ಹೇಳಕ್ ನೀ ಒಟ್ಟ ನಂಬಾಕು ಹೋಗಬೇಡ. ಎಲ್ಲ ಹಿರಿಯರ ಒಂದು ಶಾಸ್ತ್ರ ಮಾಡಿದಾರ. ಏನು ಗೊತ್ತೈತೇನ? ಹೆಂಗಸರ ಬುದ್ಧಿ ಮೊಣಕಾಲು ಕೆಳಗ. ಯಾಕೆ ಮಾಡ್ಯಾರ ಗೊತ್ತೈತೇನ? ಯಾವುದೋ ಒಂದು ಸೀರಿಯಸ್ನೆಸ್ ವಿಷಯ ಇರಲಿ, ಸಣ್ಣ ವಿಷಯ ಇರಲಿ, ದೊಡ್ಡ ವಿಷಯ ಇರಲಿ, ಗಂಡನ ಮುಂದೆ ಅತ್ತಿ ಮಾವನ ಮುಂದೆ ಹೇಳ್ತಾರಲ್ಲ ಗೊತ್ತಿಲ್ಲ.
ಗಂಡನ ಮುಂದೆ ಯಾವುದು ಒಂದೂ ಮುಚ್ಚಿಟ್ಕೊಳಂಗಿಲ್ಲ. ಕ್ಲಿಯರಾಗಿ ಬಿಚ್ಚಿಡ್ತಾರಲ್ಲ ಅವರ ಚಲೋ ಹೆಂಡ್ರ. ಅವ ಹೇಳಿದ್ದ ನಂಬತಿ ಎಣ್ಣೆ ಹುಚ್ಚದೀವೋ ಶಾನೆ ಇದೀವೋ. ನಮ್ಮ ಮಾವ ಎಂಥವ ಅದಾನ ಅನ್ನೋದು ನಮಗೆ ಗೊತ್ತೈತಿ. ಈಗ ಚಲೋ ಇದ್ದ ಮಂತಾನ ಯಾರಿಗೂ ನೋಡೋಕ್ಕಾಗೋದಿಲ್ಲ. ನಾವ ಮಕ್ಕಳ ಹೇಳಿ ನಮ್ಮ ಮಾವ ತಿಳ್ಕೊಂಡಾನ, ಅವ ಅಪ್ಪ ಹೇಳಿ ನಾವು ತಿಳ್ಕೊಂಡೇವು. ಅವಂದು ಒಂದು ವಿಚಾರ ಐತಿ. ಏನು ವಿಚಾರ ಅಂದ್ರೆ, ನಮ್ಮ ಕಾಕಾಗಂತೂ ಹೆಂಡ್ರಿಲ್ಲ ಮಕ್ಕಳಿಲ್ಲ. ನಾವೇ ಪಟಕ್ನ ಏನ್ರೆ ಸತ್ತು ಹೋದಂದ್ರೆ ಆಸ್ತಿ ಎಲ್ಲ ಇವ್ರಿಗೆ ಮಾಡ್ಯಾನಲ್ಲ ಅನ್ನೋ ವಿಚಾರ ಅವಂದಿರ್ಬೇಕು. ಅದ್ರ ಸಂಬಂಧ ನಿನ್ನ ತಲೆ ತುಂಬಿ ಹೋಗಿದಾನವ. ಇರಲಿ, ಅವ ತಲೆ ತುಂಬಿದ್ದು ಏನು ಕೆಟ್ಟ ಅಲ್ಲ, ನಮಗೆ ಚಲೋ ನಾನು. ಈ ವಿಷಯ ನನ್ನ ಮುಂದೆ ಏನು ನೀ ಮಾತಾಡಿದಿಲ್ಲ, ಇನ್ನೊಬ್ಬರ ಮುಂದೆ ಮಾಮಾನ ಜೋಡಿ ಅದು ಮಾತಾಡಕ್ಕೆ ಹೋಗಬೇಡ. ಯಾಕಂದ್ರೆ ಪಾಪ ಹತ್ರದ್ದು BP ರೈಸ್ ಆಗಿ ಅವನು ಹೋಗಿ ಜಗಾಡೋದು ಬೇಡ. ಇಂಥವ್ರ ಇನ್ನೂ 10 ಮಂದಿ ಬಂದು ಹೇರನು ಕೇಳ, ನನ್ನ ಅಟ್ಟ ಕೇಳ. ಮಾಮಾರನ್ನ ಏನೂ ಕೇಳಕ್ಕೆ ಹೋಗಬೇಡ. ಏನೇನೆ ಹೋಗಿ ಏನು ಅಡಿಗೆ ಐತಿ, ಏನು ದಗದೈತಿ ಮಾಡ್ಕೋ. ಏನೇನೆ ಹೋಗು. ಯಾವ ಬಂದ ಏನೋ ಹೇಳಿದತ್ತ, ಚಲೋ ನಡೆದದ್ನ ಯಾರಿಗೆ ನೋಡೋಕ್ಕಾಕೈತಿ. ಇರಲಿ, ನಮ್ಮ ಮಾವನ ಮನುಷ್ಯನಾಗ ಯಾವಾಗ ಬರ್ತೈತಲ್ಲ ಅವಾಗ ನೋಡಕ್ಕೆ ಬರ್ತೈತೆ ಅದನ್ನು. ಬಾ ಮಾಮ. ಕುಂಡ್ರ ಇಲ್ಲ ಬಾ. ಕುಂಡ್ರಪ್ಪ ಕುಂಡ್ರ. ಅಲ್ಲಿ ಅಲ್ಲಾಪನ ಮಗನ ಒಂದು ಎಂಗೇಜ್ಮೆಂಟ್ ಇತ್ತಲ್ಲಪ್ಪ, ಮುಗಿಸ್ಕೊಂಬಂದಿ ಮಾಮ. ಭಾಳ ಹೇಳತ್ತೀರ ಅವ್ರು 8 ದಿವಸ ಹೇಳಕೈತಿ. ಹಾಂ, ಮುಗಿಸ್ಕೊಂಬನ್ನಿ, ನಿನ್ನೂ ಕರ್ಕೊಂಡು ಹೋಗ್ಬೇಕು ಬನ್ನಿ. ಮತ್ತು ನಿಂದೊಂದು ಇದು ಕೆಲಸ ಐತಿ. ನಾ ಆ ಕಡೆ ಹೋಗೋ ಇದ್ನ, ನಾನು ಗಪ್ಪ ಇದ್ನಿ ಮಾಮ. ಮತ್ತು ಆಕಿನ ಮಗಳನ್ನಾರ ಕರ್ಕೊಂಡು ಹೋಗ್ಬೇಕು ಮಾಡೀನಿ. ಆಕಿ ಮನ್ಯಾಗಿಂದ ಅಗದು ಮುಗಿಬೇಕಲ್ಲ. ಮಾತು ಸಂಜೆ ಬಂದು ಮಾತು ಗುದ್ದಾಡ್ಕೊಂಡಿರ್ತೀನಿ, ನಾನು ಬೇಡತ್ತೇನೆ. ತಾಸಿಗೆ ಒಂದೊಂದು ದಗದ ಮಾಡ್ಕೋತ ಕುಂಡತೈತಿ. ಏನಿಲ್ಲ ಮಾಮ, ಏನವನ ಚಲೋ ಇದ್ದದ್ದು ನೋಡಕ್ಕೆ ಆಗೋದಿಲ್ಲ ನಮ್ಮ ಮಂದಿಗೆ. ಅದು ಈಗಿಂದ ಅಲ್ತಮ್ಮ ಅದ. ಎಲ್ಲ ಯುಗದಾಗ ಐತೆ ಅಂತ ಮಂದಿ, ಏನು ಮಾಡಕ್ಕೆ ಬರ. ಬಿಡಪ್ಪ ಅವನವನ ಏನಾತೀಗ ಹಿಂಗೆ ಏನರ ಒಂದು ಇರ್ತಾವಲ್ಲ. ಯಾರು ಚಲೋ ಇದ್ದದ್ದು ನೋಡೋಕೆ ಯಾಕೆ ಆಗೋದಿಲ್ಲ. ಇವ್ರ ಮನೆ ಕೂತಿಂದು ಮಂದಿ ಉಸಾಬರಿ ಯಾಕೆ ಮಾಡ್ತಾರು. ಒಂದು ಕೆಟ್ಟ ಮಾತು ಹೇಳಿ ಉತ್ತರ ಕರ್ನಾಟಕದಾಗ ನಿನಗೆ ಹಾಂ, ಈಗ ಯಾವಾರ ಚೆನ್ನಾಗಿ ಹೇತ್ ಹೋಗಿವ್ರು ಸೇರಿಕಾಗೋದ್ರು ಮೈಂಡ್. ಮಾಮ, ಅವರು ಇಬ್ಬರು ಮನುಷ್ಯನಾಗ ಏನು ಇರ್ತೈತೋ ಇಲ್ಲೋ ಗೊತ್ತಿಲ್ಲ. ಎಲ್ಲಿದೆ ಕರೆ ತಾವು ಏನು ತಿಳ್ಕೊಂಡಿರ್ತಾವ ಗೊತ್ತೈತಿ. ಏ ಅವ್ರಿಬ್ಬರು ಮಾತಾಡ್ಯಾನ ನನ್ನ ಬಿಟ್ರ ಹಿಂಗೆ ತಿಳ್ಕೊತಾವ ಮಾಮ. ಅವನವನ ಏನು ಯಾಮಲ್ಪ ಅವನವನು, ನಮಗೂ ಏನು ತಿಳಿವಾತಾವ. ಅವ್ನು ಯಾವ್ದು ತಲೆ ಕಟ್ಸ್ಕೊಂತಮ್ಮ. ಮತ್ತು ಇನ್ನೊಂದು ಹೇಳ್ತಾನೆ ಕೇಳ, ಈ ಜೀವನ ಅಂದ್ರೆ ಊರು ಮುಂದಿನ ಗಳೆ ಇದ್ದಂಗೆ. ಹೌದೌದು ಮಾಮ. ಒಬ್ಬ ಕಡ್ದಾಗೈತಾನ ನಾವು, ಒಬ್ಬ ಬಡದಾಗೈತಾನ, ಒಬ್ಬ ಸುಮಾರಾಗೈತಾನ, ಒಬ್ಬ ಚಲೋ ಆಗೈತಾನ. ನಮಗೆ ಹೆಂಗೆ ತಿಳಿಟ್ಲೆ ಹಂಗೆ ಜೀವನ ಮಾಡೋದು. ಅಷ್ಟ ಮಾಮ, ಅಷ್ಟ. ಕೋಳಿ ಕೇಳಿ ಮಸಾಲೆ ಹರಿದ್ರೆ ಹೂತೈತೇನ ಒಟ್ಟ ಬೇಡ ಅಂತೈತೆ ಅದು. ಗೊತ್ತಾಗೈತೆ ಕೊಯ್ತಾರ. ಹಾಂ, ಕೊಯ್ತಾರತ್ ಗೊತ್ತಾಗ. ಜೀವ ಹತ್ರದ್ದು ಜೀವನ ಅಲ್ಲ ಅಲ್ಲ ಪಾಪ. ಅದಕ್ಕಾಗಿ ಕೋಳಿ ಕೇಳಿ ಮಸಾಲೆ ಇರಂಗಿಲ್ಲ. ನಮ್ಮ ಜೀವನ ಹೆಂಗೆ ಸುತ್ತೂತ್ರ ಆಕೈತಿ, ಹೆಂಗೆ ಸಮೃದ್ಧಿ ಆಕೈತಿ, ಹೆಂಗೆ ಚಲೋ ಆಕೈತಿ, ನಾವು ಹೆಂಗಿದ್ರ ಆನಂದ ಆಕೈತಿ ಅಂತ ತಿಳ್ಕೊಂಡು ನಮ್ಮ ಜೀವನ ನಾವು ಮಾಡೋದು. 100,000 ಮಾಡೋದ್ರಾಗ ಏನೂ ಅರ್ಥ ಇಲ್ಲ. ನಾನು ನಿನಗೆ ಸಣ್ಣಾಗಿರ್ತಂದ ಅದನ್ನ ಬುದ್ಧಿ ಕಲಿಸೇನಿ. ಹೌದು ಮಾಮ, ಹೌದು. ಯಾವ ಟೈಪ್ ನಿನ್ನ ಬಗ್ಗೆ ನನ್ನ ಬಗ್ಗೆ ಬಂದು ಹೇಳಿದ ತಿಳ್ಕೊ, ಆ ದೇವ್ರಿಗೆ ಆಗೋದಿಲ್ಲ, ಮನುಷ್ಯರಿಗೆ ಏನಾಕತ್ತೀವೋ ಅಷ್ಟ ಮಾಮ, ಅಷ್ಟ ಅಷ್ಟ. ನಾ ಮತ್ತು ನೀ ಉಗೋದು ಯಾವಾಗಾರ ದಾಟಿದನೇನು ಮಾಮ? ಜೀವನದಾಗಿಲ್ಲೋ ಕಾಸ ಮಗ ಇದ್ರು ದಾಟ್ತಿದ್ದೆ. ಅನಿಸ್ತೈತಿ ನನಗೆ. ದಾಟುದು ಇಲ್ಲ ಮಾಮ. ಮಗನಕಿಂತ ಹಚ್ಚಕೈತಿ. ನನಗೆ ಯಾದಕ್ಕೆ ಬೇಕಾಗೈತಿ ಈ ಉಸಾಬರಿ? 20 ಎಕರೆ ನಂದು ಹೊಲ ಐತಿ, ಅಲ್ಲಿ ಗಾನದ ಮನೆ ಐತಿ, 2-3 ಗಾಡಿ ಅದಾವು, ಅಲ್ಲಿ ಮತ್ತು ರೋಡ್ ಮೇಲೆ ನಮ್ಮ ಇವು ಟ್ರಕ್ ಅದಾವ ಅಂತೇಳಿ ನಾ ಏನು ಇದನ್ನು ಮಾಡ್ಕೊಳ್ತೀನಿ. ಅದೆಲ್ಲ ಬಿಟ್ಟು ಹೋಗೋದೈತೆ. ಅದ್ನೇಲಿ ಇಟ್ಟೆಲ್ಲ ಇದ್ರು ಅದ್ರದ್ದು ಎಲ್ಲ ಲೆಕ್ಕ ರಾಡಿ ಹೋತ್ ಬಿಟ್ಟಿತ್ತು ಎಲ್ಲ ನಾನೇ ಬರೀಬೇಕಲ್ಲ. ನಾನು ತಂತಂದು ಒಗಿಬೇಕು, ಹೋಗಿ ನಾನು ತಂತಂದು ಖರ್ಚು ಮಾಡ್ಬೇಕು. ನೋಡಪ್ಪ, ಏನೋ ಮಾಡ್ರ ನಾನು ತಲೆ ಕೆಟ್ಟಿತ್ತು ಅದನ್ನ ನಿನ್ನ ಮ್ಯಾಲೆ ಹೋಗೋದು ಬಿಟ್ಟೆ. ಅದೆಲ್ಲ ನಿಂದನು
ನಾ ತಗೊಂಡ್ ಏನ್ ಮಾಡ್ಲಿ? ಅದ ನಿಂದ ಏನ್ ನನಗೆ ನೀ ಮಾಡತ್ತಿಲ್ಲ, ಮುಂದೆ ಅಡ್ಡಾಡೋರಿಗೆ ನೋಡಕ್ಕಾಗೋತ್ ಮಾಮ ಅದನ್ನ. ನಡೀದ ಅವ್ರು ಹಚ್ಚು ಚುಚ್ಚು ಮಾಡತ್ತಾರ. ಮಾಡವ್ರಲ್ಲ. ರಾಮನ ಕಾಲದಾಗ ರಾಮನ ಬಿಡ್ಲಿಲ್ಲ, ಕೃಷ್ಣನ ಕಾಲದಾಗ ಕೃಷ್ಣನ್ ಬರ್ಲಿಲ್ಲ, ಮನೆ ಸಿದ್ದಾವಳ್ರ ಕಾಲದಾಗ ಅವ್ರ ತಲೆ ಮೇಲೆ ಬೆಂಕಿ ಇಟ್ರ. ಹೌದೌದು. ಮತ್ ನಮ್ಮಂತವ್ರನ್ನ ಬಿಡ್ತಾರ. ದರಿದ್ರ ಸುಳಿ ಮಕ್ಕಳದಾರ, ಜಗತ್ ದರಿದ್ರ ಸುಳಿ ಮಕ್ಕಳ. ಮತ್ ಇನ್ನೊಂದು ಜೀವನದಾಗ ಹೇಳ್ತಾನ, ಒಂದು 4 ಮಾತು ಪ್ರೀತಿ ಹೆಚ್ಚು ಮಾತಾಡೋದು, ಆದ್ರೆ ಇನ್ನೊಬ್ರು ನಿಂದ ಮಾಡೋಂಗಿಲ್ಲ, ಮತ್ತೆ ಇನ್ನೊಬ್ರು ತೆಗೆದು ನಾವು ಹಿತ್ತಲ್ದಾಗಳುವಂಗಿಲ್ಲ. ಹೌದೌದು. ಅವ್ರ ಜೀವನ ಅವ್ರಿಗೆ, ನಮ್ಮ ಜೀವನ ನಮಗ ಅಷ್ಟೇ. ಅವ್ರ ಜೀವನದಾಗ ನಾವು ಕಲ್ಲು ಹಾಕೋಂಗಿಲ್ಲ, ನಮ್ಮ ಜೀವನದಾಗ ಏನಾರ ಅವ್ರ ಕಲ್ಲು ಹಾಕಕ್ ಬಂದ್ರಂದ್ರ ಹಾಕಿಸ್ಕೋಂಗಿಲ್ಲ. ಎಷ್ಟೇ ಕೆಲಸ ಮತ್ತೇನೇನು. ಮಾಮ ಬಡ್ಡಿಂದ ಒಬ್ರಿಗೆ ಅನ್ಯಾಯ ಮಾಡಬೇಡ ಅಂತೇಳಿ ನೀ ಕಲಿಸಿದಿ ನನಗೆ. ನಾವ ಎಷ್ಟು ದಿವಸ ಚಲೋ ಇರ್ತವಲ್ಲ, ನಮ್ಮನ್ನ ದೇವ್ರ ಹಂಗ ಚಲೋನ ಇಡ್ತಾನ ಅಂತೇಳಿ ಕಲಿಸಿದಿ. ಹೌದು, ಮತ್ತೆ ಬಡ್ಡಿಂದ ನಾವು ಹಿಂಗದು ಹಂಗ ಇರ್ತೈತದ. ಓ ದೇವ್ರು ನಮ್ಮನ್ನ ಹಿಂಗ ಇಟ್ಟಾನ. ನಮ್ಮ ಅಪ್ಪ ಹಿಂಗ ಐತೆ. ಎಸ್. ಹೊಳ್ಳಿ ನಾನು ಹಿಂಗ ಇಟ್ಟ. ಎಸ್. ಈ ಸತ ಹೊಳ್ಳಿ ನನ್ನ ಮಗಾನು ನೀನ, ಅಳ್ಯಾನು ನೀನ, ನೀನು ಹಿಂಗ ಇರ್ಬೇಕ. ಹಂಗ ಇರ್ತಾನ, ಸಾಯು ಮಠ ಹಂಗ ಇರ್ತಾನ. ಇರ್ಬೇಕು ಸಾಕ. ಯಾಕಂದ್ರೆ ತಮ್ಮ ನಮ್ಮ ಅನ್ಕ ಈಗ ಸದ 60-63 ವಯಸ್ಸಾದ್ರು. ನಾವ್ ಎಷ್ಟು ಅವ್ರನ್ನ ಒಳ್ಳೆಯಾರ ಇನ್ನೊಂದು 10 ವರ್ಷದ್ದು, ಅದು ದೇವ್ರ ಚಲೋ ಇಟ್ಟಂದ್ರ, ಇಲ್ದ್ರ 20 ವರ್ಷದ್ದು. ಅದ್ನ್ಯಾಕಂತಿ ಮಾಮ, ನಾ ಇರೋ ತಕ ನಿನಗೇನು ಆಗುದು. ಹಂಗಿರಂಗಿಲ್ಲ. ಅದನ್ನ ಅನ್ನಕ್ ಹೋಗ್ಬೇಡ ಬಾಯಿ. ಮರಣ ಮಾರಾಟ ಯಾರಿಗೆ ತಮ್ಮ ಗೊತ್ತಿಲ್ಲ, ವಿಚಾರ ಮಾಡೋಂಗಿಲ್ಲ. ಮಂದಿ ವಿಚಾರ ಮಾಡೋಂಗ. ಮತ್ತೆ ಇನ್ನೊಂದು ಹೇಳ್ತಾನೆ ಕೇಳಿಲಿ, ಮಂದಿ ವಿಚಾರ ಮಾಡ್ಕೋತ ಕೂತಿರ ದೊಡ್ಡ ದೊಡ್ಡ ಕಲಾವಿದರು ಯಾರು ಹಾಕಿರ್ಕಿಲ್ಲ. ಹೌದೌದು ಮಾಮ, ಹೌದು ಹೌದು. ವೇಸ್ಟ್ ಆಗಿಬಿಡ್ತದ. ಹೌದೌದು. ಅದಕ್ಕಾಗಿ ಆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಜೀವನಕ್ಕೆ ಟೈಮ್ ಭಾಳ ಸದುಪಯೋಗ ಐತಿ. ಇಂದ ಹಾದ 7ರಿಂದ 8 ಟೈಮ್ ಆಕೈತಿ. ಹೌದು. ಅದು ಹೊಳ್ಳಿ 7ರಿಂದ 8 ಆಗಲ್ತಮ್ಮ ಇಲ್ಲ. ಮತ್ತೆ ಮರುದಿವಸ ಆಗ್ಬೇಕಾದ, ಮರುದಿವಸನ ಆಗ್ಬೇಕು. ಈ ದಿವಸದಿಂದ ನೀವು 1 ಕೋಟಿ ಕೊಡ್ತಾನಂದ್ರ ಆ ಟೈಮ್ ಬರ್ತೈತೇನ? ಸಿಗುದಿಲ್ಲ ಮಾಮ, ಹೋತದ ಕೈ ಮೀರಿ ಹೋತಂದ್ರ ಹೊಳ್ ಸಿಗುದಿಲ್ಲ. ಅಂತ ಅಮೂಲ್ಯವಾದ ಟೈಮ್ ನಾವು ಮಂದಿ ಉಸಾಬರಿ ಕಳಿಯಾಕತ್ತು ಅಂದ್ರೆ ನಾವ್ ಅಂತ ಹುಚ್ಚುಳಿ ಮಕ್ಳಿದ್ದಿರ್ಬೇಕು. ಬರೋಬರ್. ಅದಕ್ಕೆ ನಾನು ಅಂಥವೆಲ್ಲ ತಲೆಯಾಗ ಹಾಕೊಳಂಗಿಲ್ಲ ಮಾಮ. ಅದನ್ನೆಲ್ಲ ಬಿಡ, ಯಾವ ಬೇಕಾದ್ರೆ ಬಂದು ಹೇಳ್ರು ನನಗೆ ತಿಳಿಸ್ಕೋಬೇಡ. ಒಂದು ಕೆಲಸ ಮಾಡ, ನೀನು ಹೋಗಿ ತಾಯ್ಪ ಇದನ್ನು ಮಾಡ್ಕೊಂಬರೋಗು. ನೀ 53,000 ರೂಪಾಯಿ ಇವ್ರದ್ದು ಕೊಟ್ಟು ಆಯ್ನವ್ರದ್ದು ಎಲ್ಲ ಪಗಾರ ಮಾಡಿ ಬಂದು ಊಟ ಮಾಡಿ ಒಂದು ಅರ್ಧ ತಾಸು ಮಾಡ್ಕೊಂಡು ಎದ್ದು ಬಂದು ಕೂತೀನಿ ಇಲ್ಲಿ. ಈಗ ಆರಾಮ್ ಮಾಡಿದಿಲ್ಲ, ಒಂದು ರೆಸ್ಟ್ ಮಾಡಿದನು. ಈಗ ಮುಂದಿಂದ ಏನು ತಗದ? ಮುಂದಿನ ತಗದಿಲ್ಲ. ಆ ಗಾನದ ಒಲಿ, ಅವ ಪಾಪ ಒಲಿ ಬೇಕಿತ್ತಾನಲ್ಲಿ ಸಿದ್ರಾಯ್, ಅವಾಗ ಒಂದು 5,000 ರೂಪಾಯಿ ಬೇಕಾಗಿ ಅವತ್ತು ಅಡ್ವಾನ್ಸ್ ಕೊಟ್ಟು ಬರ್ತನು. ಅದ ಇವತ್ತು ಅವ್ರು ಸಾಂಗ್ಲಿ ಅವ್ರು ತುಂಬಾಕ್ ಬರ್ತಾನ ಅಂದಾರ ಬೆಲ್ಲ. ಇನ್ನು ತುಂಬಿಸಿ ಬಿಡ್ತೇನೆ, ತುಂಬಿಸ್ಬಿಡ್ತನು. ಮತ್ತು ನಾಳೆ ಮತ್ತೆ ಅವು ಕಬ್ಬು ಬರುವ. ಎಷ್ಟು ಮಾನ್ಯ 900 ರೂಪಾಯಿ ಆಗಿದ್ರು. 900 ಇಲ್ಲ, ಈ ಸಲ ಹೆಚ್ಚಾಕವ ಮಾಮ. ಅದು ಒಂದು ಲೋಡ್ ಹೋಗೈತಿ, ಒಂದು ಲೋಡ್ ಹಾಕೈತಿ ಈ ಸಲ. ಇಲ್ಲ ಅಂದ್ರೆ 2 ಟ್ರಕ್ ಕಳ್ಸುನು, ಏನಾಗುದೈತಿ. ಆ ಪಡ್ದವ್ರದ ಈಗ 3 ಎಕರೆದವ್ರ ಜನ ರೊಕ್ಕ ಕೊಡೋದು ಉಳ್ದೈತಿ. ಕೊಡ್ನು ಮಾಮ. ಅವು ಪಾಪ ಯಾವ್ಯಾವ ಪಡೆದು ನಾವು ಕಬ್ಬು ತಗೋತಿಲ್ಲ ಮಾಮ. ಯಾರು ನಮಗೆ ರೊಕ್ಕ ಈಗ ಕೊಟ್ಟ ವೈರಿ ಸಾವುಕಾರ ಆತ ಯಾವ ಅನ್ನೋದಿಲ್ಲ. ಆ ಬೆಲ್ಲದ ಪಟ್ಟಿ ಬರ್ಬಿಡ್ದು ಅವ್ರು ರೊಕ್ಕ ಕೊಟ್ಟು ಬಿಡ್ತಾನೆ ಮಾಮ. ಆಯ್ತು, ಅವ್ರದ್ದು ಎಟ್ಟೈತ್ಲ ಕೊಟ್ಬಿಡು. 3 ಎಕರೆದ ಐತದ. 3 ಎಕರೆದ ಅಂದ್ರೆ 110 ಮಟ್ಟನ ಇದು 3 ಎಕರೆ ಕುಡಿಯೋದ. ಆಯ್ತು. ಅದು ಹೆಂಗೆ ಟನ್ ನೋಡು, ಅವ್ರಿಗೆ ಕೇಳಿ ಬಂದ 50 ರೂಪಾಯಿ ಹೆಚ್ಚು ಕೊಡಿ, ಯಾಕಂದ್ರೆ ನಮಗೂ ಲಾಭ ಆಗೈತಿ. ಈ ಸಲ ದೀಪಾವಳಿ ಮತ್ತೆ ಪೈಟ್ ಹೆಚ್ಚ ಬರೋದು ಮಾಮ. ಯಾಕಂದ್ರೆ ಬೆಲ್ಲ ಚಲೋ ರೇಟ್ ನಡೆದೈತೆ. ಸಾಂಗ್ಲಿ ಮಾಲಕ್ ಫೋನ್ ಹಚ್ಚಿದ್ದವ, ಏನು ಬರೀ 2 ರೂಪಾಯಿ ಹೆಚ್ಚಾದ್ರು ದುನಿಯಾ ಆಕೈತಿ. ಇಲ್ಲ ಹೆಚ್ಚಾಗೈತ್ರಿ ಮಾಲಕ್ರ, ನೀವು ಮಾಲ್ ಕಳ್ಸ್ರಿ ಮತ್ತು ಕಡಿಮೆ ಬೆಳತೈತಿ ಅಂತ ಹೇಳಿ ಫೋನ್ ಹಚ್ಚಿದ್ದ. ಆಯ್ತು ತಗೋಪ್ಪ ಹೇರಿಸ್ತಾನ ಅಂತ ಹೇಳಿ ನೀವತ್ತು ಕೆಲಸ ಮಾಡಿನ. ಅವ್ನು ಭಾಳ ಫೋನ್ ಹಚ್ಚಿ ಅವ್ನು ಅಡ್ತಿಗ ಇವ್ ಸಬ್ಬೀರ್ನ ಅಡ್ತಿ ಹಚ್ತೇನೆ ಇಲ್ಲಿ ನೋಡುನು. ಎಲ್ಲಿ ರೊಕ್ಕ ಅವ್ನು ಎಳ್ದಾಡ್ಸಂಗಿಲ್ಲ, ಚಲೋ ಕೊಡ್ತಾನೆ. 1 ರೂಪಾಯಿ ಕಡಿಮೆ ಕೊಡ್ತಾನೆ ಮಾಮ. ಇರುವತ್ತ್ಯಾಕ ಹಚ್ಚುನು ಎಲ್ಲೇರೆ ಅದಲ್ಲ. ಬಡ್ಡಿಂದ ಯಾವ ಕೊಟ್ಕೋತ ಬಂದಿಲ್ಲ. ಅವ್ನು ಹೆಚ್ಚ ಕೊಡ್ಲಿ ಕಡಿಮೆ ಕೊಡ್ಲಿ, ಅವ್ನು ಹೊಟ್ಟಿ ಮೇಲೆ ಹೊಡಿದ್ ಬೇಡ. ನೀ ಅಂತೂ ಅಂಥದ್ದು ಎಂದೂ ಮಾಡಿಲ್ಲ. ಅವ್ನು ಶಬ್ಬೀರ್ಗನು ಕೊಡ್ನು ಇಲ್ಲ ಅಂತ ಅನ್ನತಿಲ್ಲ. ಒಂದು ಕೆಲಸ ಮಾಡತ್ತಮ್ಮ, ಒಂದು 400 ಪೆಂಟಿ ಸಬ್ಬೀರಿಗೆ ಬೇಡ, ಉಳ್ಕದ್ ಇವ್ ಕೊಟ್ಬಿಡ ಅವ ಸಿದ್ದರಾಮಗೆ. ಈಗ ಇವ್ ಸಿದ್ದರಾಯಿಂದ ಈಗ 5,000 ಕೊಟ್ರೆ ಎಷ್ಟಾಕೈತ? ಒಂದು 30,000 ರೂಪಾಯಿ ಸಾಲ ಆತವಂದು. ಆಗಲ್ಲ, ಕೊಡ್ತಾನಲ್ಲ ಅವ. ಪಾಪ ಬಡ ಮನುಷ್ಯ ಅದಾನ. ಮತ್ತು ಮನೆ ತುಂಬ ಹೆಣ್ಮಕ್ಳದಾವ, ಗಂಡು ಇಲ್ಲ. ಅದಕ್ಕೆ ಇವ್ರದ್ದು 1 ಎಕರೆ 1.5 ಎಕರೆ ಭೂಮಿ ಐತೆ. ಅದು ಏನು ಮಾಡಿತ್ತು? ಈಗ 6 ಮಂದಿನ ಕೊಟ್ಟಾನ, ಏನೋ ಒಬ್ಬ ಉಳ್ದಾಳ. ಹೌದು, ಉಳ್ದಾಳು ಕಡಿ ಬಂದ. ಅದು ನಿಸ್ತು ಏನು ಪಾಪ
ಅವ 5 ತಂದು ಹೆಚ್ಚ ಕಡಿಮೆ 10 ಕೊಟ್ಬಿಡು. ನಾವು ಒಟ್ಟ ಇಲ್ಲ ಅನ್ನೋದಿಲ್ಲ ಮಾಮ. ಕೊಟ್ಬಿಡು. ನೀ ಹೇಳಿದೆ ಅಂದ್ರೆ ಕೊಟ್ಟ ಬರ್ತಾನೆ ನಮಗೆ. ನೀನು ಕೆಲಸ ಮಾಡಪ್ಪ, ಅದನ್ನ ಹೋಗಿ ಬರೋ ಬೆಲ್ಲ ಟೇರಿಸಿ ಅವ್ಗೆ ರೊಕ್ಕ ಕೊಟ್ಟ ಅದನ್ನ ಇದು ಬರ್ತಾನು. ಅದು ಮತ್ತೆ ನಾವೇ ರೊಕ್ಕ ತರಕ್ಕೆ ಹೋಗ್ಬೇಕು. ಅದನ್ನ ತರಕ್ಕೆ ಹೋಗಿ ಬರ್ತೈತೆ. ಈಗ ಮೊದಲು ಅದನ್ನ ಹೋಗಿ ಮುಗಿಸ್ಕೊಂಬರೋ ನೀ. ಆಯ್ತು ಮಾಮ, ಬರ್ಲೇನ? ಹಾಂ ಹೋಗಪ್ಪ ಹೋಗಿ. ನೀನು ಹೆಂಡತಿಗೆ ಚಾಟ್ ಮಾಡಿ ಕೊಡತ್ತೆ ಹೇಳಪ್ಪ. ಆಯ್ತು ಮಾಮ, ಹೇಳಿ ಹೋಗ್ತಾನು. ಹಾಂ ನನ್ನ ಹಳೆಯ ನನ್ನ ಮಗನಕಿಂತ ಹೆಚ್ಚದಾನ. ಯಾವಾರು ಬಂದು ಏನಾರು ಹೇಳಿರ್ಬೇಕ, ಅದನ್ನು ಪಾಪ ಹೇಳತ್ತಿದ್ದಾವ. ಹ್ಞೂ ಯಾರು ಮಾತು ಕೇಳಂಗಿಲ್ಲ, ನಾವು ಯಾರು ಮಾತು ಕೇಳಂಗಿಲ್ಲ. ಚುಚ್ಚವ್ರು ಮಾತ್ರ ಚುಚ್ಚಿ ಸಾಯಿದವ್ರು. ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದು ಮಂಚಾನ ಐತೆ ನಮ್ಮದು. ಚುಚ್ಚಾವ ಒಟ್ಟು ತಿಳಿಬೇಕಾದ್ರೆ ಯಾಕೋಪ ಅದೇವ್ರ ಏನು ಗಡಬಡಿಲೇನ ಕರ್ಸಿರಿ? ಸ್ವಲ್ಪ ಮಾತಾಡೋದೇ ತಳ ನೀನು ಕೂಡ. ಹೇಳು ಅದೇ ನಾ ಎಲ್ಲಿ ನಿನಗೆ ಬೇಡ ಅನ್ನಕತ್ತಾನ. ಸಿಟ್ಟಿಗೆ ಬರತ್ತಿಲ್ಲ ನಿನ್ನ. ನೀ ಕರ್ದಿ ಅಣ್ಣನ ಪ್ರೀತಿಲಿ ಬಂದ ಕೇಳಾಕತ್ತಾನ, ಯಾಕೆ ಅಟ್ಟ ಗಡಬಡಿಲಿ ಕರೀದೀವಪ್ಪ ಅಂತ ಹೇಳಿದೆ. ಭಾಳ ದಿವಸ ಆಯ್ತಪ್ಪ ಮಾತಾಡಿ, ಅದಕ್ಕೆ ಮಾತಾಡ್ನೋತಿ ಕರ್ಸಿನಿ. ಹೇಳ. ಏನಿಲ್ಲ, ನೀನು ಸಣ್ಣಾಗಿರ್ತಂದ ನಮ್ಮ ಕಾಕನ ತಕ ಬೆಳೆದದ್ಯಾ. ಮತ್ತು ಏನು ನಮ್ಮ ಕಾಕನ ಮನೆ ಉಸ್ತುವಾರಿ ಎಲ್ಲ ನೀನ ಮಾಡ್ತಿ ಬಿಡ, ಅದೇನಿಲ್ಲ. ಮಾಡಬೇಕ, ಯಾಕಂದ್ರ ಮಗನ್ ಥರ ನೋಡ್ತಾನವ. ಯಾ ಮಗನ ಥರ ನೋಡ್ತಾನೆ ಬಿಡ ಅವೇನ. ಹಾಂ, ಅದು ಮೊನ್ನೆ ಒಂದು ಕಿವಿ ಕೇಳಕ್ಕೆ ಸಿಕ್ತೋಪ. ಏನು? ನಮ್ಮ ಕಾಕ ಮೊದಲಿದ್ದಂಗೆ ಇಲ್ಲಿಗ. ಯಾಕ ಅವಾಗೇನಾಗಿ ಚಲೋನ ಅದಲ್ಲ? ಯಾವ ಚಲೋನ ಅದಾನೋಪ. ನಾವು ಚಲೋ ಇಲ್ಲತ್ತ ನಾಯಲೇನಿ, ಆದ್ರೆ ಮೊದಲು ಹೆಂಗೆ ನಿನ್ನ ಮ್ಯಾಗ ಪ್ರೀತಿ ವಿಶ್ವಾಸದಿಂದ ಇದ್ದು ನೋಡು, ಹಂಗೆ ಈಗ ಇಲ್ಲ ಅಂತ ಹೇಳಾಕ್ತಾನೆ. ಯಾಕ ಯಾರ ಮುಂದೆ ಏನು ಅಂದನ? ನಿನ್ನ ಮುಂದೆ ಅದು ಏನು ಅಂದೇನ? ಮತ್ತೆ ನೋಡಪ್ಪ, ಅದನ್ನೆಲ್ಲ ಹೇಳಿ ಜಗಳ ಹಚ್ಬೇಕು ಅನ್ನೋದ ನನ್ನ ತಲೆಯಾಗೂ ಏನೋ ಇಲ್ಲ. ಏನೋ ಎಷ್ಟು ಮಾಡ್ರೆ ನೀ ನಮ್ಮ ಮನ್ಯಾಗ ಇದಿಲ್ಲ ಹೇಳ್ಬೇಕು ಅನಿಸ್ತ, ಅದಕ್ಕೆ ಕರ್ಸಿನಿ ನೀನು. ನಿಮ್ಮ ಮನ್ಯಾಗಿಲ್ಲ, ನಿಮ್ಮ ಕಾಕನ ಮನ್ಯಾಗ. ನಮ್ಮ ಕಾಕನ ಹೊರಗಿನವನ, ನಮ್ಮ ಅಪ್ಪ ಅವ ಅಣ್ಣ ತಮ್ಮನಲ್ಲ. ನಿಮ್ಮಪ್ಪ ಅವ ಅಣ್ಣ ತಮ್ಮ ಕಾಸ ಒಂದ ಹೊಟ್ಟಿಲೆ ಹುಟ್ಟಿ ಬಂದಾರು, ಆ ಮಾತು ಬೇರೆ. ಯಾವಾಗ ನಿಮ್ಮ ಅಪ್ಪ ಬ್ಯಾರೆ ತೊಗೊಂಡು ಹೊರಗೆ ಹೋದು ಅವಾಗ ನಿಮ್ಮ ಕಾಕನೂ ಹೊರಗಿನವನ. ಯಾಕಂದ್ರೆ ಕೂಡಿದ್ದಾಗಿಂದನ ಬೇರೆ ಬೇರೆ ಆದ್ಮೇಲೆ ನಿಮ್ಮ ಅಪ್ಪನ ಮನೆ ನಿನಗೆ, ನಿಮ್ಮ ಕಾಕನ ಮನೆ ಅವಾಗ ಹಿಂಗಿರ್ತೈತೆ. ಆದ್ರೂ ರಕ್ತ ಸಂಬಂಧ ಅನ್ನೋದು ಅದು ಜಗ್ಗುದಲ್ಲ. ಹಾಂ ಹಾಂ ಹಾಂ, ಇರ್ತೈತಿ ಯಾರು ಬೇಡ ಅಂದ್ರೆ. ಒಂದ ತಾಯಿ ಹೊಟ್ಟಿಲೆ ಹುಟ್ಟ್ಯಾರಂದ್ರ ಅದು ಎಟ್ಟು ಮಾಡ್ರೆ ಸ್ವಲ್ಪ ಚುರುಕ್ ಅನ್ತೈತ್ಲೆ. ಹಾಂ ಹಾಂ, ಏನ್ ನನಗೇನು ನಮ್ಮ ಕಾಕನ ವಿರುದ್ಧ ಎತ್ತಿ ಕೆಟ್ಟದ ಅದು ಏನಿಲ್ಲ ಅಂತ ತಲ್ಯಾಗ. ನೋಡಪ್ಪ, ನಿನಗ್ ಕೆಟ್ಟದ್ದು ಆಗಬಾರ್ದು ಅನ್ನೋದು ನನ್ನ ವಿಚಾರ. ಓಹೋ, ಇಟ್ಟು ಮುಂದುವರೆದು ವಿಚಾರ ಮಾಡಾಕತ್ತಿ. ಯಾಕಂದ್ರೆ ನಿನಗ್ ಚಲೋ ಆಗ್ಬೇಕು. ಗುರ್ತಾತ್, ನನಗೆ ಗುರ್ತಾತ. ಯಾಕೆ ಯಾರಿಗೆ ಏನು ಅನ್ನತ್ತಿದ್ದೇನೆ ನಿಮ್ಮ ಕಾಕ ಯಾರ ಮುಂದೆ ಏನ್ರಿ ನಾನು ಬದ್ದಲ್ಲ? ಏನು ಹೇಳಬೇಕು ಹೇಳಬಾರ್ದು ಅದ ತಿಳಿವತ್ತಾಗೈತಿ. ನೀ ಮತ್ತು ನಮ್ಮ ಕಾಕನ ಮುಂದೆ ಹೋಗಿ ಅದು ಜಗಳ ಅದು ತೆಗ್ದಿಪ್ಪ. ಇಲ್ಲಪ್ಪ, ನಾ ಯಾಕೆ ಅಂತದ್ ಮಾಡ್ಲಿ? ಅದು ಇದು ಇಲ್ಲೇ ಕೇಳಿ ಇಲ್ಲೇ ಬಿಡುದು. ಯಾಕಂದ್ರ ಅವ್ರ ಈಗ ವಯಸ್ಸಾಗೈತೆ, ಏನ್ರ ಒಂದು ಮಾತಾಡ್ಕೊತ ಹೋತಾರ. ಮತ್ ನೀವು ಅದನ್ನೆಲ್ಲ ತಲೆ ಹಾಕೊಂಡು ಮನ್ಯಾಗ ಹೋಗಿ ಅವ್ರು ಕೂಡ ಜಗಳ ಆಡ್ಕೊತ್ ಎದಕ್ ಬೇಕಾಯ್ತು? ಇಲ್ಲಪ್ಪ, ಅಂತದ ನಾನು ಇನ್ನೂ ಮಟನು ಅಂತದ್ ಏನು ಮಾಡಿಲ್ಲ. ಅಲ್ಲಿ ತಂದು ಇಲ್ಲಿ ಹಚ್ಚಿನೆ, ಇಲ್ಲಿ ತಂದು ಅಲ್ಲಿ ಹಚ್ಚಿನೆ, ಜಗಳ ಹೋಗಿ ತೆಗೆದ್ನೆ, ಇಂಥವೆಲ್ಲ ನಾವು ತಲೆಯಾಗಿ ಇಟ್ಕೋಂಗಿಲ್ಲ. ಇಲ್ಲಿ ಕೇಳಿದಿಲ್ಲ, ಇಲ್ಲಿಂದ ಅದನ್ನ ಬಿಟ್ಟು ಬಿಡ್ತು. ನೀ ಹಂಗ ಅದಿ ಅಂದ ಹೇಳಾಕ್ತಾನೆ ನೋಡಾಕ್ತಾನೆ. ಯಾರು ಉಸಾವರಿ ಮಾಡಿಲ್ಲ, ಯಾರು ಚಾಡ ಚುಚ್ಚಿಲ್ಲ, ನೀ ಅಂತ ಅದಿ ಅಂದ ಕರ್ಸೀನಿ. ಏನೋ ವಿಷಯ ಹೇಳಾಕತ್ತಿ, ಹೇಳ. ನಮ್ ಕಾಕ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬರ್ಸ್ಬೇಕನ್ನಾಗ್ತಾನ. ಹೌದು, ಬರಸಿಲ್ಲ ಕೋಪ. ನನಗೇನು ಅದರಿಂದ ನನಗೇನು ತ್ರಾಸ ಆಗೋದಿಲ್ಲಪ್ಪ. ನಾ ಯಾಕೆ ಅವನ ಕೇಳಲಿ? ಇಟ್ಟು ದಿವ್ಸ ನಾನು ಇಟ್ಟು ದೊಡ್ಡವನಾಗಿ ಬೆಳೆಸಿದಾನು, ಈ ನಮನಿ ತಿನ್ನಿಸಿದಾನು, ಉಣಿಸಿದಾನು, ಬೆಳೆಸಿದಾನು, ಹೊಳೆ ನನಗೊಂದು ಮದುವೆನೂ ಮಾಡಿದಾನು. ಮತ್ತೀಗ ಅವ್ನ ಪ್ರೀತಿಲೇ ಅಣ್ಣನ ಮಕ್ಕಳಿಗೆ ಆಸ್ತಿ ಕೊಡ್ತಾನ ಅಂದ್ರೆ ಅಡ್ಡಗಾಲ ಹಾಕವ್ ನಾ ಯಾರ? ಕರೀಟಿರ್ತಾನ ನೀನು ಜಾಬ್. ಈಗ ಒದ್ದು ಹೊರಗೆ ಹಾಕುದಂದ್ರೆ ಸರಿ ಅನಿಸ್ತೈತಿ ಅನ್ನದ ಮಾರಾಯ. ನಾವು ಅವನ ಬಾಯಿಲೆ ಎಂದ ಬರ್ತೈತ್ಲ ಅವಾಗ ನಾವು ಹೊರಗೆ ಹೋಗ್ಬೇಕು, ದುಡ್ಡು ತಿನ್ಬೇಕು. ಇನ್ನೂ ಮಠ ಆದರೂ ಅವನ ಮನ್ಯಾಗ ನಾನು ದುಡದ ತಿನ್ಕೋತ ಬಂದನ.
ಇನ್ನು ಮುಂದಾದರೂ ಅವ ಹೊರಗೆ ಹಾಕಿದಂದ್ರೆ ದುಡ್ದ ತಿಂತಾನ. ನಿಂದೆಲ್ಲ ಬರೋಬರಿ ಐತಿಪ್ಪ. ಆದ್ರ 4 ಜನ ಇರ್ತಾರಲ್ಲ, ಅವ್ರು ಏನಂತಾರ ನಮ್ಮ ಕಾಕನ್ ಬದ್ದಲ್ಲ? ಅವು 4 ಜನ ಮಾತು ಕೇಳಿದ್ವು ಅಂದ್ರೆ ಅವ್ರು 4 ಅಂಥವ್ರ ಮಾತು ಕೇಳ್ಕೋತ ಕೂತ್ರ ನಮ್ಮ ಜೀವನ ಆಗೋದಿಲ್ಲ. 4 ಜನ ಅನ್ನಕತ್ತಿಲ್ಲ ಇನ್ಕ ಮಟ ನಿನಗೆ ಅದೇ ಅನ್ನತ್ತಿನ. ಸುರೇಶ ಹೇಳ್ತಾನೆ ಕೇಳು, 4 ಜನ ಎಂಥ 4 ಇರ್ತಾರ ಗೊತ್ತೈತೇನ? ಮನ್ಯಾಗ ಯಾರೂ ಇಲ್ದಾಗ ನೋಡಿ ಹೆಣ್ಮಕ್ಳಿಗೆ ಹೋಗಿ ಚುಚ್ಚೋದು, ಹೊಳ್ಳಿ ಅಲ್ಲಿ ನಮ್ಮನ್ನು ಕರೆಸಿ ಮುಂದೆ ನಿಲ್ಲಿಸ್ಕೊಂಡು ಮಾತಾಡಿ ನಮಗೆ ಚುಚ್ಚೋದು, ಹೊಳ್ಳಿ ನಾವು ಇಲ್ದಾಗ ನಮ್ಮ ಮಾವಂತಕ್ಕೆ ಹೋಗಿ ಚುಚ್ಚೋದು. ಇಂಥ 4 ಮನ್ಯಾಗಿನ ತಿಂದ ಮಂದಿ ಉಸಾಬರಿ ಮಾಡೋ ಮಕ್ಕಳು ಭಾಳ ಆಗ್ಯಾರ ಈಗ. ಅಂಥವ್ರದ್ದೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ ಸುರೇಶ. ನಿನಗೆ ನಮ್ಮ ಮಾವ ಯಾವಾಗ ಆಸ್ತಿ ಹಚ್ತಾನಲ್ಲ, ಹಚ್ಕೊ ಆರಾಮಿರ, ತಲೆ ಕೆಡ್ಸ್ಕೊಬೇಡ. ನಾನು ನಿನ್ನ ಕರೆದು ಮಾತಾಡ್ಸಕ್ಕೆ ಹೋಗಬೇಡ. ಬರಲೇ? ಯಾಕೋ ಇದು ಅಸ್ಸಾಂ ಬ್ಯಾಗ್ನಾಗ ಕಾಣ್ತೈತಿಪ್ಪ. ನಾವೊಂದು ಏನರ ಮಾಡಕ್ಕೆ ಹೊಂಟೀನಿ, ಇವ್ ನನಗೆ ಎಷ್ಟು ಬಗನಿ ಗೊತ್ತಾಗ. ಇನ್ನೊಂದು ಮಾತು ಹೇಳುದ ಮಾಡ್ತೀನಿ ನಿನಗೆ. ಏನಪ್ಪ? ಇವತ್ತು ಮಾತ್ರ ಮನ್ಯಾಗ ಬೆಂಕಿ ಹತ್ತುದನ ತಲೆಯಾಗಿ ಇಟ್ಕೊಂಡ್ಬಿಡ. ಅಣ್ಣ ಏನು ಮಾತಾಡಿದೆವು ನೀನ? ಕೇಳಿಸ್ಕೊಂಡು ನೀನು ಎಲ್ಲ ಇಲ್ಲ ನಿಂತಿನ್ಲೇಕೋ ಅಣ್ಣ, ಅಣ್ಣ ಒತ್ತು ಮಾತಾಡಿದ್ವಿ ಬಿಡೋಣ. ನಾ ಹಚ್ಚಿದ ಬೆಂಕಿ ಬರಬರಿ ಐತೆ ಭಾರಿ ಈಗ ಹತ್ತಿರ್ತೈತಿ ನೋಡ ಅಲ್ಲಿಗೆ ಬೆಂಕಿ. ಈಗ ಬರೇ ಒಂದು ಕಿಡಿ ಒಗದಾನೆ, ಮನ್ಯಾಗ ಹತ್ತಿರ್ತೈತಿ ಬೆಂಕಿ, ಅದನ್ನ ನೋಡಿ ನಡಿ. ಬಾ ಹೋಗುನು. ಏನೇನತ್ತಮ್ಮ ಮುಗಿತಾನದ ಗಾನದತ್ತು ಎಲ್ಲ ಮುಗಿಸಿ ಬನ್ನಿ ಮಾಮ. ಹಾಂ ಹಂಗ ಒಂದು ಹಾದ್ಯಾಗ ಹೊಲ ಸಿಕ್ಕಿತ್ತು ಮಾಮ. ಅದ ಯಾವ್ದಂತ ಹೇಳಿ ಆಮೇಲೆ ಹೇಳ್ತಾನ ಮಾಮ ನಿಂಗ. ಹಾಂ ನಾ ಇಟ್ಟು ದಿವಸ ಏನು ಬೇಡತನಲ್ಲ ಎಲ್ಲಾನು ಕೊಟ್ಟು ನಡೆಸಿದೀವಿ ಮಾಮ. ಆದ್ರೆ ಇದೊಂದು ನಾಟಕ ಒಂದು ಮಾಡೋನು. ಏ ಹುಚ್ಚ ನಾಟಕ ಮಾಡಕ್ಕೆ ನಾವು ನಾಟಕ ಕಂಪನಿ ಏನು ಹೇಳುದು ನಿನಗೆ? ಮಾಮ ನಾಟಕ ಕಂಪ್ನಿಯವ್ರು ಅಲ್ಲ, ನಾ ಬಣ್ಣ ಹಚ್ಕೊಂಡು ನಾಟಕ ಮಾಡೋದು ಎಲ್ಲ ತಿಲ್ ನಿನಗೆ. ಮತ್ತು ನೀ ಏನು ಹೇಳತ್ತಿ? ಆ ವಿಷಯ ಒಂದು ಬೇರೆ ಐತಿ. ಆಕೆನೂ ಕರಿತಾನ, 3 ಮಂದಿ ಕೂಡಿ ಮಾತಾಡ್ನು. ನಿನಗೆ ಎಸ್ ಅయింದೆ ಅಂದ್ರೆ ಆ ನಾಟಕ ಮಾಡೋನು. ನಮ್ಮ ಹಳೆ ಅಂದು ತಲೆ ಕೆಡಿತಾಳೆ ಬರ್ಬರ್ತ. ಏ ಮಾಮ ಗಪ್, ನಿನಗೆ ಹೇಳಿದ ಮೇಲ್ತಾರೆ ಗುರ್ತಾಕೈತಿಲ್ಲ. ಏನ ಹೇಳ್ತಾನ ಗಪ್ಪ. ಏನ ಓ ರೀ, ಬಾ ಇಲ್ಲೇ. ಏನಾತ್ರಿ? ಇಟ್ಟ ಮಾಮ ವಿಷಯ, ಇದನ್ನ ಹೆಂಗೆ ಮಾಡೋದ ನೀನ ಹೇಳ. ಏ ಹುಡುಗ, ನೀ ಹೇಳಿದಂಗೆ ನಾಟಕ ಮಾಡಬೇಕಲ್ಲ. ಹಾಂ ಮತ್ತೆ ಹಾಂ ಮಾಡತ್ತಲ್ಲ ನಿನಗೂ. ಒಟ್ಟ ಕರೆ ಜಗಾಡ್ದಂಗಿರ ಬಂದಾರ ನೋಡ ಹಡಿಸಿ ಮಕ್ಕಳ. ನಮ್ಮ ಮಾತು ಕೇಳಿ ಗಿಳ್ಯಾರ ಎಲ್ಲಾರ ಇನ್ನೂ ಬಂದಿಲ್ಲಲ್ಲೋ? ಇನ್ನೂ ಹುಡುಗಳು ಬಂದಿಲ್ಲ. ಹಾಂ ಇಲ್ಲ ಮಾಮ. ಸ್ವಲ್ಪ ಬಂದಿದ್ದೇನಾರು ಸೂಕ್ಷ್ಮ ಗೊತ್ತಾಗ್ಬಿಡ್ದ. ಒಂದು ಸ್ವಲ್ಪ ಇಟ್ಟು ಚಿಮಿಟ್ಬೇಡ. ಹಾಂ ಮಾಮ, ನೀ ಹೋಗ, ಆಮೇಲೆ ಬಾ. ಏನ ಹೋಗ. ಹಂಗಲ್ಲೋ, ನಾವು ಯಾರಿಗೆ ಅನ್ಯಾಯ ಮಾಡಿದ್ವು? ಎಲ್ಲಿ ಯಾರಿಗೆ ಅನ್ಯಾಯ ಮಾಡ್ತೀವಿ ಮಾಮ? ಯಾರಿಗೂ ಅನ್ಯಾಯ ಮಾಡಿಲ್ಲ. ನೀನು ದೇವ್ರು ಸರಿಯಾಗಿದಿ, ನನ್ನ ತಂದು ಇಟ್ಕೊಂಡಿಲ್ಲ, ಅದು ಅವ್ರಿಗೆ ಉರಿ ಆತೈತಿ ಮಾಮ. ಇಂಥವೆಲ್ಲ ಮಾತುಗಳು ಹೇಳಾಕತ್ತಾನ ನಾನು ಕರಿಸಿ. ಹೊಲೋ ಹಡಿಸಿ ಮಗ ಭಾಳ ಸುಮಾರಪ್ಪ ಹುಡುಗವ. ಮತ್ತು ಹಾಂ ಅವನು ನನ್ನ ಅಣ್ಣನ ಮಕ್ಕಳು ಅನ್ನಕ್ಕೆ ನಂಗೆ ನಾಚಿಕೆ ಬರತೈತಿ. ನೀನೇ ವಿಚಾರ ಮಾಡು ಮಾಮ, ಇನ್ನು ನಾ ಏನು ಹೆಚ್ಚು ಹೇಳೋದಿಲ್ಲಪ್ಪ. ಕಾಣ್ತಾವ್ ನೋಡ ಆ ಕಡೆ ನೋಡಿಲ್ದಂಗೆ ಮಾಮ. ಬಂದು ಎರಡು ಬಂದು ಆ ಗುಂಗುರು ಇರಕ್ಕಿಲ್ಲ ನೋಡೋದ, ಅವನು ಅದು ಬಂದೈತೆ ಅನ್ನೋದ. ಈ ಗಪ್ ಅವ್ರ ಕಡೆ ನೋಡಿ ಬನ್ನಿ. ಇಲ್ಲ ಏನ? ಏ ತಂಗಿ ಬಾಯ್ಲೆ, ನಿನಗೆ ಒಮ್ಮೆ ಹೇಳಿ ತಿಳಿತೈತಲ್ಲ? ಹಾಂ ಏನತ್ತಪ್ಪ? ಏನಾಕೈತೆ? ಏ
ನಿನಗ ಏನಾಗ ಮಟ್ಟ ಮಗ 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 ತಿಳಿದಿದ್ದು ನನ್ನ ಮ್ಯಾಲೆ ತೀರ್ಸ್ಕೊಂಡಿಪ್ಪ. ಮಾಮ ಏನ್ ನಾ ಏನ್ ಮಾಡಿದಾನೆ ಮಾಡಿದ್ರೆ ಅನ್ನಕೇನೋ ಎರಡು ಸತ್ತು ಇರಾವ ನೀ ಇಲ್ಲಿ ನಮ್ಮಲ್ಲಿ. ನಾನು ತಂದು ಇಟ್ಕೊಂಡಿ ನಿನ್ನ ಆಸ್ತಿ ಅಲ್ಲ ನಂದಲ್ಲ, ನಾ ಇಲ್ಲೇ ಇರಾವ್ ನಿನ್ನ ಮನ್ಯಾಗನ. ಏ ಆಸ್ತಿ ಹಂಗೆ ನಂದು ಆಕೈತೋ, ನಮ್ಮ ಅಣ್ಣನ ಮಕ್ಳಿಗೆ ಮಾಡ್ತಾನ. ನೋಡ್ರಿ ನಾನು ನಿಮ್ಗೆ ಅವಾಗ ಹೇಳ್ರಿ ಅಲ್ಲಿ ಮಾತಾಡತ್ತಾರ ಅಂತ ಹೇಳಿ. ಮನುಷ್ಯ ಇರೋಳ್ಳಿ ತಿಳ್ಕೊಬೇಕ. ಇವ್ರು ಹಿಡಿದು ತಂದಾರು, ನಾನು ಸಣ್ಣಾಗಿರ್ತಿಂದ ಜೋಪಾನ ಮಾಡಿದಾರು. ಇಟ್ಟೆಲ್ಲ ಮಾಡ್ರು ನಾವು ಇನ್ನೂ ಇಲ್ಲೇ ಅದು ಗೂಗಿ ಹಂಗ. ತಿಳ್ಕೊಬೇಕು ಸ್ವಲ್ಪ ಮನುಷ್ಯ. ನೀವೇನು ದುನಿಯಾ ಮಾಡಿರು ಇಲ್ಲ ಆಸ್ತಿ ಎಲ್ಲಾರ ನಮ್ಮ ಅಣ್ಣನ ಮಕ್ಕಳಿಗೆ ಬರೀ ಎಲ್ಲಾರು ನಿನಗೆ ಬರಿತಾನ ತಿಳ್ಕೊಂಡಿನಿ. ಮತ್ತೆ ನೀ ಕನಸು ಮನಸ್ಸಿನ ಮಾರ್ತ ಬಿಡೋದನ್ನ. ಅಲ್ರಿ ಆಸ್ತಿ ಎಲ್ಲ ಇಲ್ಲೇ ಕೊಡ್ತಾರತ್ತೇಳಿ ನೀವು ಇಲ್ಲೇದಿರ್ಲ. ಅಲ್ಲ ಮಾಮ ಏನಾರ ಒಂದಿಟ್ಟು ನನಗೂ ಹಾಕಿ ಅಂತೇಳಿ ನಿನ್ನ ಮನ್ಯಾಗ ಅದನು ಮಾಮ. ನಿನ್ನ ತೊಳೆಯೋದು ಬದುವುದು ಎಲ್ಲ ಮಾಡಾಕತ್ತನ್ನ. ಏ ನಮ್ಮವ್ರು ನಮ್ಗೆ ಹಾಕಾರ, ಪವನ್ಯಾರೇನು ನಮ್ಗೆ ಹಾಕಾರು, ಹಳ್ಯಾಗಳೇನು ನಮ್ಗೆ ಹಾಕಾರು. ಹಳ್ಯಾಗ ಮಾಡೋದು ಮಳಲ ಹುಚ್ಚಿ ಒಯ್ದು ಎರಡು ಒಂದತ್ತ. ಏ ಆತ್ ತೋರ್ಪ ಮಾ ಇಟ್ಟು ದಿವ್ಸ ನಾನು ಸಾಕಿದಿಲ್ಲೋ ಸಾಕ. ಮದುವೆನೂ ಮಾಡಿದೀನಿ, ಎಲ್ಲ ಮಾಡಿದಿ. ಇನ್ನು ಮುಂದೆ ನಿಂದ ನೀ ನೋಡ್ಕೋ, ನಮ್ಮದ್ ನಾವು ನೋಡ್ಕೋತು. ಮದ್ವೆ ಮಾಡಿದೆ? ನೀನ ಮಾಡಿದೀವಪ್ಪ ನನ್ನ ಮದುವೆ. 7 ಲಕ್ಷ ರೂಪಾಯಿ ಮದುವೆ ಖರ್ಚಾಗೈತೆ. ಕೊಟ್ಟ ದಾಟಬೇಕಾಗಿಲ್ಲ ಗಂಡ ಹೆಂಡತಿ ಕೂಡಿ. ಎಲ್ಲಾರು ಸಣ್ಣಂಗೆ ನಾಟಕ ಹಚ್ಚಿರ್ಬೇಕು ನೀವು. ಮಗನ್ಕಿಂತ ಹೆಚ್ಚಂದ್ರಿ. ಏವಾ ಮಗನ್ಕಿತ ಹೆಚ್ಚಂದ್ರೆ ಏನ? ಮಗನ್ಕಿತ ಹೆಚ್ಚ ನೋಡಿದಿರ್ತೈತೇನ? ಏ ಮಾಮ 7 ಲಕ್ಷ ರೂಪಾಯಿ ಕೊಡ್ಬೇಕಿಲ್ಲೋ. ಈಗಂತೂ ಕೊಡಾಕ್ ಆಗುದಿಲ್ಲಪ್ಪ. ನೀನು ಹೊಲ್ದಾಗ ದುಡಿದು ಮುಟ್ಟಿಸ್ಕೋತಾನ ಅಂದ್ರ ಮುಟ್ಟಿಸ್ಕೋ. ನಾನು ಹೊಲ್ದಾಗ ಕೇಳಿ ರೊಕ್ಕದಾವು ಹುಟ್ಟಿದಾಗಿಂದ ಇಲ್ಲೇ ತಂದು ಇಟ್ಕೊಂಡಿ ನೀನ. ಹಂಗಾದ್ರ ಒಂದ್ ಕೆಲಸ ಮಾಡ್ರಿ ನೀವು. ನಾಳೆ ಇಬ್ಬರು ಗಂಡ ಹೆಂಡತಿ ಗುಡ್ಸಲ ಐತ್ಲ ಹೊಲ್ದಾಗ 6 ಎಕರೆ ಪೆಟ್ಟ್ಯಾಗ. 6 ಎಕರೆ ಪೆಟ್ಟ್ಯಾಗ ದುಡದ 4ನೇ ಪಾಲ್ಲೆ ನಮ್ ರೊಕ್ಕ ಮುಟ್ಟಿಸ್ರಿ. ಆ ನಂತರ ನೀವು ಎಲ್ಲಿ ಹೋಗ್ರಿ ಹಾಳಾಗಿ ಹೋಗ್ರಿ. ನೋಡ ಅಂತದ್ ಮಾಡಿತ್ ನೋಡ ನೀ ಮಾವ್ ಅಂತಿದ್ದಿ. ಏನ ಅಳಿದು ಕರೆದು ಮಾಡಕ್ ಹೋಗ್ಬಾರ್ರಿ ಇಲ್ಲಿ ನೀವು. ಏನ ಅಳುದು ಕರೆದು ಏನ್ ನಡೆಯಂಗಿಲ್ಲ ಅದ. ಹೋಗ್ರಿ ನಿಮ್ ದಂಧೆಗೆ ನೀವು ಹತ್ಕೋಗ್ರಿ ನೀವು. ಒಂದ್ ಈಟ್ರ ಕಣಿಕರ ಇರ್ಲೋ ಮಾವ ನಿನಗೆ. ಯಾಕೆ ಕಣ್ಕರ್ ಇರ್ತೈತೆ? ಏನ್ ನನ್ ಮಗ ನೀನ? ಮಗ ಅಲ್ಲೋಪ ಅದೇ ತಂದು ಇಟ್ಕೊಂಡಿಲ್ಲ. ಮಾಡಿದಿಲ್ಲ ಇನ್ನ ಮಾಡಿ ಜೋಪಾನ ಮಾಡಿದ್ನಿಲ್ಲೋ ನೀನ? ಮಾಡಿದ್ನೋ ಇಲ್ಲೋ? ಇಲ್ಲತ್ತೆ ಯಾರು ಹೇಳ್ತಾರ ಈಗ. ಮತ್ ನಿನ್ ಹಿಂತಿನ ಮಾಡಿಲ್ಲ ನನಗ? ಮಾಡಿದೀವಪ್ಪ ಮದ್ವಿ ನೀನ ಮಾಡಿದಿಲ್ಲ. ಈಗ ನಿಮ್ ಜೀವನ ಸುತ್ತತ್ರ ನಡೆದೈತಿಲ್ಲ? ನಡೆದೈತಿ. ಏನ್ ಹೋಗ್ರಿ ನೀವು. ನಮ್ಮನ್ನ ಬಿಡ್ರಿ ಸಾಕಿನ್ ನೀವು. ನನ್ನ ಆಸ್ತಿ ಏನಿದ್ರು ನನ್ನ ಅಣ್ಣನ ಮಕ್ಕಳಿಗೆ ಬರೀ ಅವನ. ಎಲ್ಲರ ಹಳ್ಯಾಗ ಬರೀ ಯಾವಕ್ಕಿನಾರ ಪಾಪ ಎಲ್ಲೇಕಿನ ಕರ್ಕೊಂಬಂದು ನಿನಗೆ ಮಾಡಿ ಹೆಣ್ಮಗಳ ಹೆಸರಲ್ಲೇ ಬರೀ ನಾನೇನು ಹುಚ್ಚ ಹಿಡ್ದೈತೇನ? ಹೋಗೋ ನೀನು ಹೋಗ್ರಿ. ಹಿಂಗಾಗಿ ಎಲ್ಲರ ನಮ್ಮ ಮನೆ ಮುರಿದ್ರೆ ಹೋಗ್ರಿ. 6 ಎಕರೆ ಹೊಲ್ದಾಗಿರ್ರಿ. ಇಲ್ಲಿ ಗುಡ್ಸಲ ಐತೆ ನೋಡಲ್ಲಿ. ಇನ್ನೊಂದು ಗುಡ್ಸಲ ಬಿಕ್ಕೋರಿ ಅದನ್ನು ಸೋರ್ತೈತೆ. ಬಿಕ್ಕೊಂದಲ್ಲಿ ಆರಾಮಿರ್ರಿ. 5-6 ವರ್ಷ ಅದನ್ನ ಭೂಮಿ ಮಾಡ್ರಿ. 4ನೇ ಪಾಲ್ಲೆ ಒಂದು ಎಮ್ಮೆ ಮಾಡಿ ಕೊಡ್ತನು. ಹಾಲು ತಂದು ಇಲ್ಲಿ ಕೊಡ್ತು ಬರ್ರಿ. ಆ ಗುಡ್ಲಾಗ ಹಾವು ಅದು ಬರ್ತಾವ ಮಾಮ. ಎಲ್ಲಿ ಹಾವಿಲ್ಲ ಚೋಳು ಇಲ್ಲ. ನಿಮ್ಕಿತ್ ಕ್ಯಾಟಿರ್ತಾವನ ಹಾವು. ಹೋಗ್ರಿ ಹೋಗ್ರಿ. ಲೈಟು ಇಲ್ಲ ಇಲ್ಲಿ. ಏಪ ಚುಮ್ನಿ ಮೇಲೆ ಬಾಳೆ ಮಾಡಿದವ್ರ ಅದಾರಲ್ಲೋ ಜಗತ್ನ್ಯಾಗ. ನಾವು ಹಂಗ ಬಾಳೆ ಮಾಡ ಹಂಗ ಬಾಳೆ ಮಾಡುದ ಬ್ಯಾಡ ತಗೋ ಮಾಮ. ಇನ್ನೊಂದು ತೊಡೆ ದಿವಸ ಇಲ್ಲೇ ಇರ್ತ. ಬ್ಯಾಡ ಬ್ಯಾಡ ಬೇಡ ಹೋಗ್ರಿ ನೀವು. ಇಲ್ಲಿಂದ ನೀವು ಏನು ಮಾಡ್ರಿ, ಇಂದ ನಿಮ್ಮ ಅರಿಬಿ ಪರಿಬಿ ಏನೇನದಾವಲ್ಲ ಕಟ್ಕೋರಿ ಅವನು. ಹೊರಗಿರ್ತು ಮೂಲೆ ಇರ್ತು ಅಲ್ಲಿ ಚೋಳ ಹಾವ ಇರ್ತು. ಏ ತಂಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳಿ. ಅಲ್ಲಿಂದ 2 ತೊಲಿ ಬಂಗಾರ ಮಾಡಿಸ್ಕೊಟ್ಟಾನೆ ಮಾನ್ನಿ. ನಿನ್ನ ಬಟ್ಟಾಗ ಎಷ್ಟು ಉಂಗ್ರದವ್ರ ಇವೆಲ್ಲ ನಾನು ಅದಾವ. ಏನ ಇದನ್ನ ತೆಗೆದಿಟ್ಟು ಹೋಗ್ಬಿಡ್ರಿ ನೀವು. ಎಲ್ಲ ಬೀಚ್ ಕೊಟ್ಟ ಹೋಗ್ಲಿ ಮಾಮ. ಹೋಗ್ರಿ ಆತ್ ನಡಿಯ ಹೋಗುಣ. ಹೋಗ್ರಿ ಹೋಗ್ರಿ ಹೋಗ್ರಿ. ಏ ಮಾಮ ಬಾದ್ರ ಅವ್ರು ಮಕ್ಕೊಟ್ಟು ಡ್ಯಾನ್ಸ್ ಮಾಡ್ಕೊತ ಹೊಂಟಾರ ರೋಡಲ್ಲಿ. ರೋಡಲ್ಲಿ ಹಾಗೆ ಡ್ಯಾನ್ಸ್ ಮಾಡ್ರು ಬೋಸಡಿಕೆ ಕೊಡ್ರೆ ಮಾಡ್ರಿ. ಅವ್ರ ಕರೆ ಜಗದ ಐತೈತಿ ಅಂತ ಹೇಳ್ತಾರ ಅವ್ರ. ಯವ್ವ ನೀನು ತಪ್ಪು ತಿಳ್ಕೊಂಡೇನು ಮತ್ತೆ? ನೀನಪ್ಪ ಎಲ್ಲ ಚುಕ್ಕಿ ಮಾತಾಡಿದ್ದೆ ಇತ್ಲ. ನನಗೆ ಭಾಳ ಕೆಟ್ಟ ಹೊಟ್ಟೆ ಖಾರ ಕಲಿಸಿದಾಗ ಆಗತ್ತೈತಿ ನಿಮ್ಮ ಭಯಾನಕರಿ. ಏನು ಮಾಡಲಿಲ್ಲ ಅಲ್ಲೊಂದು ಉರ್ಸವ್ರನ್ನ ಉರ್ಸ್ಬೇಕಲೇ.
ಅದ ಜೀವನ. ಈಗ ಮಾಮ ಫುಲ್ ಖುಷಿಯಾಗಿರ್ತಾರ. ನಮ್ಮ ಫುಲ್ ಖುಷಿ ಅಲ್ಲ, ಬೈತಾನಂತ ಹಾರ್ಟ್ ಆಗಿ ಸಾತ್ರ ಸತ್ತುವ. ಆಸ್ತಿ ಎಲ್ಲ ಅವ್ರಿಗೆ ಹೋಗ್ತೈತ ತಿಳ್ದಾರ ಮಕ್ಕಳು. ಅನಾಥ ಆಶ್ರಮಕ್ಕೆ ಬರಿತಾನ. ನೀನಕ ಮಗಾದಿ ನಿನಗೆ ಇರತೈತದ, ಒಂದು ಅರ್ಧ ಆಸ್ತಿ ನಿನಗೆ ಬರೋದು, ಅರ್ಧ ಆಸ್ತಿ ಅನಾಥಾಶ್ರಮ ಬರಿತಾನ. ಈ ಮಕ್ಕಳಿಗೆ ಪುಟ್ಟಿ ಕೌಡಿ ಕೊಡಂಗಿಲ್ಲ. ಹೆಂಗೆ ನಕ್ಕೋತ್ ಹೋದ್ರೆ ಡ್ಯಾನ್ಸ್ ಆಗಿ ಮಾಡತ್ತಿರ ನೋಡಿದಿಲ್ಲ. ಇಂಥವ್ರ ಕೈಯಾಗ ಆಸ್ತಿ ಕೊಡೋದು, ಮಂಗ್ಯಾನ ಕೈಯಾಗ ಏನೋ ಅಂತಾರಲ್ಲ ಅದನ್ನು ಕೊಡೋದು, ಎರಡು ಅಂದ ಕುದ್ದಾಡೋದು ಕೊಂಡ್ರಾಗಿಲ್ಲ. ಅವ್ರು ನಿಮ್ಮ ಕೆಲಸ ನೋಡ್ಕೊರಿ. ಏನು ಹೊಳ್ಳೆ ಈ ನಾಟಕ ಹೇಳಕ್ ಹೋಗ್ಕೊಂಡು ಎಷ್ಟು ತ್ರಾಸ. ಚಾ ಮಾಡಿ ಹೋಗೊಂದಿಟ ಫಸ್ಟ್ ಕ್ಲಾಸ್ ಚಾ ಮಾಡಿ ಹೋಗ. ಅಲ್ಲಿ ನೋಡು ಅವ್ನು ಹೆಂಗೆ ಡ್ಯಾನ್ಸ್ ಮಾಡ್ತಾರ. ಅವು ಗಿಡ್ ಗಿಡ್ ಕುಂಗುರ್ ಕೂದಲು ನೋಡ ಇಲ್ಲಿ ಮಗನವ್ರು. ಹರ್ಯಾಡತ ನೋಡಿ ಕೂದಲಲ್ಲಿ. ಮಾಡ್ರಿ ಓ ಮಕ್ಕರ್ಯ ಮಾಡ್ರಿ. ಯಪ್ಪ ನೀವು ಹೆಂಗದಲ್ಲ, ನಿಮ್ದು ಎಲ್ಲಿಂದ ಹೋಗಿ ಗಾಡಿ ನಿಲ್ದಿಲ್ಲ ಅಲ್ಲಿಂದ ನಮ್ಮ ಗಾಡಿ ಚಾಲು. ನಮ್ಮ ಗಾಡಿ ಚಾಲು ಏಳು ಪಟ್ಟದು ನಿಮ್ಕಿಂತ ನಾವು ಇನ್ನ ಗೊತ್ತಿಲ್ಲ ಅಂದ್ರೆ ಸಾಮಾನ್ಯ ಅಂತೀರಿ. ನೀ ಯಾರು ಬೇಕಾದವ್ರನ್ನ ದೂರ ಮಾಡ್ಬೋದು ಮಕ್ಕರ್ಯ. ನನ್ನ ಹಳ್ಯಾನ ದೂರ ಮಾಡ್ಬೇಕಾರ 10 ಸಲ ಹುಟ್ಟಿ ಬರ್ಬೇಕು ನೀವು. ಕುಂಡ್ರಪ್ಪ ಕುಂಡ್ರ, ಅದನ್ನ ಬಿಡ್ರಿ, ಅದನ್ನ ನಾಳಿದ ಏನೇನು ನೋಡಿ. ನಾಳೆ ಅವ್ಗೆ 10,000 ರೂಪಾಯಿ ಖುಷಿ ಆದದ್ದು ಫುಲ್ ಇದಲಾಗೈತೆ. ಏನು ಅದಕ್ಕಾಗಿ ಏನು ಹೇಳಿನ, ಎಲ್ಲರೂ ಹಾರ್ಟ್ ಆಗಿ ಸಾತ್ರ ಸತ್ತು 20 ಎಕರೆ ಭೂಮಿ ನಮ್ಮ ಹೆಸರಲ್ಲಿ ಬರಿತಾನಂತೇಳಿ. ಅವಾಗ ಸಿದ್ದರಾಮ್ಗೆ 10 ಬೇಕಾ 5 ಬೇಕಾದ್ರೆ 5 ಕೂಡ 10 ಬೇಕಾದ್ರೆ ಕೂಡ ಅಂದಿದ್ಲ ಮಾವ. ಪಾಪ ನಿಯತ್ ಮನುಷ್ಯ ನಾವು. 5,000 ತೊಗೊಂಡ ಸಾಕ್ರಿ ನಂಗೆ ಸಾವ್ಕಾರ, ಮೊದ್ಲ ನಮ್ದು ಏನೇ ಬಾಲ್ ಆಗೈತಿ ಬ್ಯಾಡ್ರಿ ಅಂತ ಹೇಳಿ. ಅದೇನು ಬಡ್ಡಿ ಇಲ್ಲ ಅಂತ ಹೇಳ್ಬೇಕಲ್ವ. ನಿಮ್ಮಮ್ಮ ನಿನ್ನ ವಿಷಯಕ್ಕೆ ಅವ ನಿನ್ನ ದೇವ್ರ ಇಟ್ಟಂಗೆ ಪೂಜಾ ಮಾಡ್ತಾನ. ಭಾಳ ಹೆಚ್ಚಿನ ಅವ್ನ ಹೆಂಡತಿ ಭಾಳ ಹೆಚ್ಚಿನ. ಪಾಪ ಅವ್ನ ಮಕ್ಕಳು ಭಾಳ ಚಲೋ ಅದಾವು. ಸುಮ್ಮನೆ ಟೈಮ್ ಸುಮಾರು ಪಾಪ ಅದ್ರ. ಅಷ್ಟ ಮಾಮ ಏನಿಲ್ಲ ಹಿಂದಿಲ್ಲ ನಾಳೆ ಅವನು ಚಲೋ ಅದಾನ. ಇಲ್ಲ ದೇವ್ರು ಏನು ಒಂದು ಕೆಲಸ ಮಾಡ್ಕೊಡು ನಮ್ಗೆ. ಅವ್ನ ಮಗ ಸಾಲಿ ಕಲ್ತು ಮನ್ಯಾಗ ಕೂತಾನ. ಏನು 1 ಲಕ್ಷ 1.5 ಲಕ್ಷ ರೂಪಾಯಿ ಹಾಕಿ ಅವಾಗ ಅಲ್ಲಿ ಮಡ್ಯಾಗ ಕಿರಾಣಿ ಅಂಗಡಿ ಇಲ್ಲ. ಊರಾಗ ಬರ್ತೈತಿ ಮಂದಿ ಎಲ್ಲ. ಅಲ್ಲಿ ಮಂದಿಗೂ ಚಲೋ ಆಕೈತಿ. ಆ ಹುಡುಗ ಒಂದು ಕಿರಾಣಿ ಅಂಗಡಿ ಹಾಕಿ ಕೊಟ್ಟು ಅಂದ್ರೆ ತಿಂಗಳ ಒಂದು 15-20 ಸಾವಿರ ರೂಪಾಯಿ ಹುಡುಗ ದುಡಿತಾನೆ. ಆಟ ಮಾಡಿಬಿಡ್ನು ಆಟ ಮಾಡಿಬಿಡ್ನು. ಮತ್ತ ಇಂಥವು ಏನು ಉರಿ ಇರ್ತಾರಲ್ಲ ಉರ್ಕೋತ ಹೋಗ್ಲಿ. ಏನು ಹುಚ್ಚರು. ನಂದ ಇನ್ನೊಂದಿಟ ದಗದೈತೆ. ಅವು ಗಾಡಿ ಕಾಗದ ಪತ್ರ ಬಂದವತ್ತ ಅವನ ತೊಗೊಂಬರ್ತಾನ ಮಾಮ. ಯಾದ್ರು ನಿಂದ ಏನೈತಿ ಮಾಡ್ಕೊ. ಅದೆಲ್ಲ ಹೊಸ ಗಾಡಿ ಪಾಸಿಂಗ್ ಪೇಪರ್ ಕೊಟ್ಟಿರ್ಕಿಲ್ಲನ. ಅವನ ತೊಗೊಂಬರ್ತನು. ನೀ ಚಾ ಅದು ಕುಡಿ ಬರ್ತಾನ. ನೀ ರೊಕ್ಕ ತೊಯ್ಲ ಅದಾವ ಮಾಮ ನನ್ನ ಕಡೆ ಏನು ರೊಕ್ಕ ಕಡಿಮೆ ಇಟ್ಟಿ ಅನ್ನಿ. ಆಯ್ತಾಯ್ತು ಹೋಗುವ ಲಗುಟ್ ಬಂದ್ಬಿಡಪ್ಪ ದಂಡಿ ಹಿಡ್ದೋಗ. ನಂಗೆ ಖುಷಿ ತಡ್ಕೋದು ಆಗತ್ತೆ ಹೋಗೋ ಮರ. ಏನು ಜಗಳ ಹೇಳ್ರು. ಅವ ನೋಡಿದೆ ಕಾಕ ಗುಡ್ಸಲ್ ಮನೆ ಕಳ್ಸತ್ತಾನ ಅಲ್ಲಿ ಹಾವು ಚೋಳ. ಅಲ್ಲಿ 6 ಎಕರೆ ಹೊಲ ಐತ್ಲ, ಅದನ್ನ 4 ಪಾಲೆ ಮಾಡಿ ಅವ್ನು 7 ಲಕ್ಷ ರೂಪಾಯಿ ಕೊಡ್ಬೇಕತ್ತ. ಮತ್ತೆ ಮದುವೆ ಹಾಕಿದ್ ಕೊಡ್ಬೇಕತ್ತ. ಎಷ್ಟು ದಿವಸ ರಾಜರಂಗ್ ತಿರ್ಗಿದ್ಲ. ಈಗ ತಿಳಿದೈತಿ ಗಾಡಿ ಮ್ಯಾಗ ಬರಬರಿ ಮಾಡಿದ ನಮ್ಮ ಕಾಕ. ಹಾವ ಚೋಳ ಇರ್ತಾವತ್ತ. ಮತ್ತೆ ಆಕೆ ನೋಡಿದೆ ಹಂಗ ಹೇಳತ್ತೇಳ. ಮನ್ಯಾಗ ಕಮ್ಮಗ್ ತಿಂದಾರು. ಹಂಗ್ಯಾರ ನೋಡ್ಲಾ. ನಾವ್ ಎಲ್ರಿ ಈ ಹುಳ ಬಿಟ್ಟಿಲಾಗಿದ್ದು ಅಂದ್ರೆ ಎಷ್ಟು ಚಂದ ಇರ್ತಿದ್ರು ಅವ್ರ. ಎಲ್ಲ ಕಾಕನೆಲ್ಲ ಅಂದರ್ ಮಾಡ್ಕೋತಿದ್ದಾವ. ಅಂದೋರೇನು ಹುಚ್ಚ. ಇನ್ನೊಂದು 2 ವರ್ಷ ಎಲ್ರಿ ಬಿಟ್ಟಿದ್ದು ಕಾಕ ಎಲ್ಲ ಅವನ ಹೆಸರಲ್ಲಿ ಬರುದ. ನಮಗ್ ಗಂಟೆ ಬಾರ್ಸದ. ಅಲ್ಲಿ ಒಂದು ಪೂಜೆ ಐತಿ, ಗಂಟೆ ಬಾರ್ಸೋ ನೋಡಿ ಅಂತಿದ್ದ. ಏನಿಲ್ಲ 20 ಎಕರೆ ಹೊಲ. ಏನೂ ಇಲ್ಲ ಅಂದ್ರೂ 50 ಲಕ್ಷ ರೂಪಾಯಿ 1 ಎಕರೆ ಮಾರ್ತೈತಿ. ಆರಾಮ್ ಅಂದ್ರು ಏನೂ ಇಲ್ಲ ಅಂದ್ರೆ ಲೆಕ್ಕ ಮಾಡ್ಲಾ. ಇದು ತಂದೇನ ಇರ್ತಾವ ನಮ್ಮ ಸಂಗಾಟವ ಎಲ್ಲ ರೆಡಿದಾಗ ಅದೇ ನೋಡ. 20 ಎಕರೆ 50 ಲಕ್ಷಲೆ. 50 ಲಕ್ಷಲೆ ಅಂದ್ರೆ 20 ಗುನ್ಲೆ 50 ಎಷ್ಟಾಯ್ತು ಲೆಕ್ಕ ತಿಳಿವತ್ಲ. 10 ಕೋಟಿ ರೂಪಾಯಿ ಆತು ಓಣ. 10 ಕೋಟಿ ರೂಪಾಯಿ ಹಾಕಂತ ನೋಡಲ್ಲಿ. 5 ಎಡ್ಲೆ 10. ಅದಳು 5 ಎಡ್ಲೆ 10. 10 ಕೋಟಿ ರೂಪಾಯಿ ಆತ. ಮತ್ತೇನು ಥಾಡಿ ಅಣ್ಣ ನೀ ಏನು ಹಾಕ ತಡ್ಕೊಳಕ್ಕಾಗತ್ತ ಖುಷಿ. ತಡ್ಕೊಳಕ್ಕಾಗತ್ತು. ಏನು ಥಾಡಿ ಐತೇನ. ಬಂಗಾರ ಹಂಡೆನ ಐತ್ ನಮ್ಮ ಪಾಲಿಗೆ.
ಬಂಗಾರ ಹಂಗೆ ಅಂಗಡಿ ಕಟ್ಟ ಕೋಪ. ಆ ಗಾಣದ ಮನಿ 2 ಟ್ರಕ್. ಹಾಂ ಮನ್ಯಾಗಿನ ಬಂಗಾರ ಅರ್ಧ ಕೆಜಿ ಮ್ಯಾಗ ಬಂಗಾರ ಐತಿ ನಮ್ಮ ಕಾಕ. ಏನು ನಮ್ಮನ್ನ ಹಿಡಿಯವ್ರು ಯಾರು ಊರಾಗ? ಏನು ಅಣ್ಣ ಅವನ ಕೈಯಾಗ ಚಂಬ, ನಮ್ದ ರಾಜಾರೋಷ. ಹುಟ್ಬೇಕು ಮತ್ತು ಭೂಮಿ ಮ್ಯಾಗ ನಮ್ಮಂತ ಒಬ್ಬರು ಮನಿ ಮುರಿಯಾಕ ಶೂರ್ ಮಕ್ಕಳು ಮತ್ತು ನಾವು. ಮತ್ತೆ ಈಗೇನು ಜಗಳ ಆಡ್ಯಾರ ಹೊರಗೆ ಹಾಕ್ತಾನೆ ನಮ್ಮ ಕಾಕ. ಏನೈತಿ ಮಜಾ? ಹೌದು. ಇಟ್ಕ ಖುಷಿ ಎಂಡ್ ಮಾಡಂಗಿಲ್ಲ. ಇನ್ನು ಚಾಲು ಆತದ. ಅಲ್ಲಿ ಅವ್ರು ಹೊಲ್ದಾಗ ದುಡಿತಿರ್ತಾರಲ್ಲ, ಹೌದು ನೋಡು. ಅದನ್ನ ನೋಡಿ ಖುಷಿ ಪಡೋದ. ಆದಷ್ಟು ನಮ್ಮ ಕಾಕ ನಟ್ ಕಿವಿ ತುಂಬಿಸಿ ನಮ್ಮ ಕಡೆ ಜಕ್ಕೊಂಡು ಬಿಡ್ನು. ಕಾಕ ನಟ್ ಅಂದ್ರೆ ಮಾಡ್ಕೋಬೇಕು. ಮತ್ತು ಮೇನ್ ಅದ ಸ್ವಿಚ್. ಆ ಸ್ವಿಚ್ ನಾವು ಒತ್ತಿಕ್ರನ ಚಾಲು ಆಗೋದು ಗಾಡಿ. ಇಲ್ಲಂದ್ರೆ ಗಾಡಿ ಬಂದ್ ಆಕೈತೆ. ರೀ ಅಪ್ಪಾರ ಯಾಕೋ ಇತ್ತೀಚೆಗೆ ಸಿಟ್ ಮಾಡತ್ತಾರ್ರಿ. ಮಾಮಾಗ ಏನಾರ ಒಂದು ಹೊರಗಿನ ಟೆನ್ಷನ್ಗಳು ಹಾಕೊಂಬಂದ ಹಂಗೆ ಮಾತಾಡ್ತಾನ. ಅಂಥವೆಲ್ಲ ನೀನು ತಪ್ಪು ತಿಳ್ಕೊಬಾರ್ದು. ಆದರೂ ಯಾಕೋ ಒಂದು ಟೈಮ ಆ ದೇವ್ರ ತಪ್ಪು ಮಾಡ್ಬೋದು, ಹೊರತಾಗಿ ನಮ್ಮ ಮಾವ ಎಂದೂ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಹೆಂಗತ್ತ ಹೇಳ್ತಾನೆ ಕೇಳ. ನಾ ಈಟ್ರಿತಾಗಿಂದ ಆರಾಮಾಗೈತಿ. ಇದು ಮಮ್ಮ ತಿಥಿ. ತಿಥಿ ಇಲ್ಲಿ ಆಧಾರ ಕೊಂಡ್ರಿ. ನಾನು ನಿನ್ನ ಗುಳಿಗೆ ಹಾಕಿಲ್ಲ, ಪೂರ ಆರಾಮಾಗಿತ್ತಲ್ಲ. ಜ್ವರ ಇಲ್ಲ. ಅಮ್ಮ ತೊಗೊಂಬರ್ತನ ಕೊಂಡ್ರಿ. ಇದನ್ನ ತಿಂದ ನಂತರ ಬಿಸಿ ನೀರು ಕುಡಿಕೆ, ತಂಪು ನೀರು ಬೇಡ. ಸಾಕ ಸಾಕ ನೀನು ಮಾತು ತೊಗೊಂಬರ್ತನ ಕೊಡ್ರಿ. ನೀನು ಇಲ್ಲಿ ಗಾಳಿ ಬರತೈತಿ, ಅಲ್ಲಿ ಒಳಗೆ ಮಕ್ಕೋಕೆ ತೆಗೆದು ಬಾ. ಮಲ್ಕೋ, ಚಾದರ್ ತೊಗೊಂಬರ್ತಾನ, ಹೊತ್ತಿಸ್ತಾನೆ, ಇಲ್ಲೇ ಮಲ್ಕೋ. ನಾವು ಊರಾಗ ಹೋಗಿ ಬರ್ತಾನ ಮದ್ದಿಂದ ಮಾತು ಗುಳ್ಗಿ ತಗೋಕೆ ಡಾಕ್ಟ್ರ್ ಕೊಟ್ಟಿದ್ದು. ಹಾಂ, ಆರಾಮ ಮಲ್ಕೋ. ಈಗ ಸದ್ಯ ಬರ್ತಾನೆ. ಹಾಂ, ನೋಡಿ ಬಂದಿಲ್ಲ. ಇನ್ನೊಂದು ಹೇಳ್ತಾನೆ ಕೇಳ. ನಾನು ಹಿಂಗೆ ನಾ ಇದ್ನಂತೆ ಇದ್ದಾಗ ಈ ಹುಡುಗ ಎಲ್ಲಿ ಬಿದ್ದು ಬತ್ತ ಆಮೇಲೆ ಭಾಳ ಕೆಟ್ಟ ಕಾಲು ಹರಿದೈತಿ. ಡಾಕ್ಟ್ರ್ ಕಡೆ ಹೋಗ್ಬೇಕು, ಸರ್ ಸೇಲ್ ಕಡೆ. ಏ ತಮ್ಮ ಮಾರ್ತೆ, ಓ ಬಾಯ್ಲಪ್ಪ. ಸಾವಕಾಶ ಬಾ. ಭಾಳ ಮುಸಾತೈತಿ. ಮುಸಾತೈತಿ ಭಾಳ. ಮತ್ತು ಇದನ್ನು ಅರಿಶಿನ ಪುಡಿ ಹಾಕಿಟ್ಟಿನಿಲ್ಲ,
ಇನ್ನೂ ಆರಾಮ ಅನ್ಸತ್ತಿಲ್ಲ? ಮುಂಜಿತ್ತು ಹೆಂಗೆ ಬಿದ್ದಿ? ಉಂಡಾತೀನಿ ಕಾಲಿಡಿ ಬಿದ್ನಿ. ಹುಚ್ಚ ನಾಡು ಹುಚ್ಚ, ಏನು ಮಾಡವ ನೋಡು. ಮತ್ತು ನೀ ಸಾಲಿ ಅರ್ಬಿ ಯಾಕೆ ಹಾಕೊಂಡೆ? ಸಾಲಿಗೆ ಹೋಗ್ಬೇಕಲ್ಲ, ಪೇಪರ್ ಅದಾವ. ಪೇಪರ್ ಅದಾವು? ಪರೀಕ್ಷೆ ಐತಿ? ಹಂಗಲ್ವ, ಹಿಂಗೆ ಕಾಲು ನೋವು ಮಾಡ್ಕೊಂಡು ಹೆಂಗೆ ಹೋಗವ ನೀ ಸಾಲಿಗೆ? ಮೂಲಿಗೆ ಹೆಡ್ ಮಾಸ್ಟರ್ ಬಾಕೆಟ್ದಾರ ಬಿಡ್ತಾರೆ, ಹಾಂ ಕಾಲು ಬಿಡ್ತಾರೆ. ನಾ ಮಾಸ್ತರ್ಗೆ ಹೇಳ್ತಾನೆ ಬಿಡು. ಬೇಡಪ್ಪ, ಹಾಂ ಬೇಡ ಮಾಮ. ಇಲ್ಕೊಂಡ್ರಲ್ಲಿ ಈ ಕಾಲ್ತಾ ಇಲ್ಲಿ ಸ್ವಲ್ಪ ಆರಾಮ ಅನ್ಸತ್ತೈತಿನ? ನೀನು ಸಾಲಿಗೆ ಕುಂತ್ಕೋತ ಹೋಗ್ಬೇಕಾರ 3 ತಾಸು ಆಕೈತಿ ಏನು? ನಾನು ನಿನ್ನ ಹೆಗಲ ಮೇಲೆ ಕುಣಿಸ್ಕೊಂಡು ಹೋಗಿಬಿಟ್ಟು ಬರ್ತಾನೆ. ಹಾಂ ಏನು ಮಾಡ್ಕೊಂಡು ಕೂಯ್ತು ಓಡಬಾರ್ದಂಗೆಲ್ಲ. ಅದು ಇವನ್ ಜೋಡಿ ಕುಡಿತೇನೆ, ಮಲ್ಯಾನ ಜೋಡಿ ಶಾನ್ಯಾದಿ ಹಗರ್ ಹೇಳ. ಸಾವಕಾಶ ಹಾಂ. ನೀನು ಇಲ್ಲಿ ನಾನು ಹೆಗಲ್ ಮಾಡ್ಕೊಂಡ್ರಲ್ಲಿ ಇನ್ನೇನು ಪಾರ್ಟಿ ಕಚೇರಿ ಹೇಳ್ತೆ ಒಳಗೈತಿ. ತರ್ತೀನಿಲ್ಲ, ಇಲ್ಲೇನಿಲ್ಲ ಬರ್ತಾನೆ. ನೀ ಪಾಟಿ ಚೀಲ ಹಿಡ್ಕೊಂಡು ಕುಂಡಿರ್ತೆ ಬಾ ಸಾವಕಾಶ. ಇಲ್ಲಿ ತಾಯಿಲ್ ಚೀಲತ್ತ ಬಾ, ನೀ ಹತ್ನಿ ಹಾಗಾರ ಕಾಲಿಗೆ ಹಚ್ಕೊಂಡಿ. ಈ ಚಿಗಡಿ ಕಾಲು ಹಾಕ, ನಾನು ಹಿಡ್ಕೊಂಡು ಹಿಡ್ಕಂಗೆ ಹಿಡ್ಕೊ. ಹಿಡ್ಕೊಂಡಿ ಬಾಗಪ್ಪ ನೀ ಸಾಲ್ಯಾಗ ಹುಷಾರ್ದ. ಪಾಟಿ ಚೀಲ ಕಾಲಿಗೆ ಹತ್ತತೈತಿ ಮಾಮ. ಪಾಟಿ ಚೀಲ ಕಾಲಿಗೆ ಹತ್ತತೈತಿ. ಮತ್ತು ಅಲ್ಲಿ ಸಾಲ್ಯಾಗ ದನಿಗೆ ಹಾಕಕ್ಕೆ ಹೋಗ್ಬೇಡ ಏನ, ಹುಡುಗರು ಜೋಡಿ ಓಡಾಡಕ್ಕೆ ಹೋಗ್ಬೇಡ ಏನ. ಆರಾಮ್ ನಿಂದು ಪರೀಕ್ಷೆ ಬರೆಯೋದು ಆದ್ಬಿಡ, ನೀ ಆರಾಮ ಒಳಗೆ ಕೂತ್ಬಿಡ. ನಾನು ಸಂಜೆ ಮಾತು ನಿನ್ನ ಕರಿಯಾಕೆ ಬರ್ತಾನೆ. ಹಾಂ ಮಧ್ಯಾಹ್ನ ಬಾ. ಮಧ್ಯಾಹ್ನ ಬರಲಿ? ಹಾಂ ಬರ್ತೀನಿ ತಗೋ, ನಾ ಕರಿಯಾಕೆ ಬರ್ತಾನೆ. ಹಾಂ ರೀ, ಇಂಥ ಮಹಾನ್ ವ್ಯಕ್ತಿ ಅಂತ ನನಗೆ ಗೊತ್ತಾಗ್ಲಿಲ್ರಿ. ನಾ ಮಾತಾಡಿದ್ದ ತಪ್ಪಾತ್ರಿ. ದೇವ್ರು ಅಂತ ಮಾವು ನಮ್ಮ ಮಾವ. ಏನಣ್ಣ ಬಂದೆ? ಬಾ ಕೊಂಡು ಏನಾಟಾರ? ಏನು ಆತೈತಿ? ನಾ ಅಂದ್ರೆ ಏನು ತಿಳ್ದಿದ್ದೀನಿ. ಹೋದ ವರ್ಷ ರಾಮ್ಯಾವ ಮನ್ಯಾಗ ಹಚ್ಚಿನ ಗುರ್ತೈತಿಲ್ಲ ಬೆಂಕಿ. ಹೌದಾಳ ಮನಿ ಮುರು ಸತ್ಯಾನಾಶ ಆಗಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಬಿದ್ದಾವ. ಮತ್ತು ಇದು ನಾ ಹೊಕ್ಕಿನ ಅಂದ್ರೆ ಬಳು ಹೊಕ್ಕಿದಂಗೆ ಹೋಗೋ ಮನ್ಯಾಗ ಬಿಡಂಗಿಲ್ಲ, ನಾ ದಂಡಿಗೆ ಹಚ್ಚುತ್ತಾನ. ಈಗಿನ ಪುಟ ಮಾಡೀನಿ, ಅದು ಉರಿಬೇಕು ದಗದಾಗ. ಹಂಗೆ ಸಡನ್ಲಿ ಉರಿಯಂಗಿಲ್ಲ, ಅದ ಟೈಮ್ ಹಿಡಿತೀವಿ ಒಂದು ಸ್ವಲ್ಪ. ಮತ್ತು ಅವಾಗ ಅವ್ರ ಮನೆ ಕಡೆ ಹೋಗಿ ಬರುತ್ತವ ಹೋಗೋಕಿಲ್ಲ. ಯಾಕೆ ಹೇಳು? ಜಗಳಾಡಕ್ತಾರೋ ಇಲ್ಲೋ, ಮತ್ತು ನಮ್ಗೆ ಹೆಂಗೆ ಗೊತ್ತಾಗೋದ? ಹೌದೌದು ಗೊತ್ತಾಗೋದು ಹೆಂಗೆ? ಅವ್ರ ಮನೆ ಸನೇ ಅವ್ರಿಗೆ ಗೊತ್ತಿಲ್ದಂಗೆ ಹಾದು ನೋಡಿ ಬರ್ಬೇಕು ನೀ. ಹೋಗ್ಕಂದ ನಿಂದು ಏನು ಬೇರೆದಾಗದಿಲ್ಲ. ನಮ್ಮಲ್ಲಿ ಏನು ಹೇಳು, ಆ ಆಸ್ತಿ ನಮ್ಗೆ ಬರ್ಬೇಕಾದ. ಮತ್ತು ಅವ್ನು ಕುಂತಾನಿಲ್ಲ ಆದ್ರೆ. ಏ ಅಣ್ಣ, ನೀ ಯಾಕೆ ಟೆನ್ಷನ್ ತಗೋತಿ? ಇನ್ನು ಮ್ಯಾಲೆ ನಮ್ಮ ಮನ್ಯಾಗ ಕೆಲಸ ಮಾಡೋಂಗಿಲ್ಲ, ಹೊಲದಾಗ ಕೆಲಸ ಮಾಡೋಂಗಿಲ್ಲ. ಆ ಆಸ್ತಿ ಕಾಕನ ಆಸ್ತಿ ಬರೋ ಮಠ ನಮ್ಮದ ಏನು ಕೆಲಸ ಇಲ್ಲ. ಒಟ್ಟು ಉರಿ ಹಚ್ಚುದ ರೌಂದಿ ಹೋಗಿದ. ಅಲ್ಲಿ ಉರಿ ಹತ್ತಿದ್ಬೇಕು, ನಾವು ಕಾಸುಗೋದ ನಿಂಗೆ. ಹಾಂ, ಮತ್ತು ಏನು ತಗದೈತಿವ ನಮ್ದ? ನಮ್ದಾರ ಏನು ಕೆಲಸ ಐತಿ ಈಗ? ನಮ್ಮ ಹೊಲ 1 ವರ್ಷ ಹಾಳು ಬೀಳ್ಯದ. ಹಾಂ, ಆ ಹೊಲ ನಮ್ಮದಾಗಬೇಕು. ಮತ್ತೊಬ್ರಿಗೆ ಯಾಕೆ ಉಣಿಸೋದು? ಹೌದು. ಏನಿಲ್ಲ, ಈಗ ಏನು ನಾವು ಕಡ್ಡಿ ಕೊರಿಯಕ್ಕೆ ಚಾಲು ಮಾಡಿದ್ವಿ ನೋಡ, ಕಡ್ಡಿ ಮುಗಿತಕ್ಕ ಹಿಂಗೆ ಕೊರ್ಕೋತಾ ಇರೋದು. ಮುಗಿಯಂಗಿಲ್ಲ. ಹಾಂ, ಉರಿ ಹಂಗೆ ಉರಿತಿರ್ಬೇಕಾದ. ಮತ್ತೆ ರೌಂದಿ ನಾ ಮ್ಯಾಗಿನ ತಂದು ಹಾಕ್ತಿರ್ತಾನೆ ಆಕಿನ, ಹಾಂ. ಬಿಡೋದು ಬೇಡ. ಅವ್ರು ಏನು 3 ಮಂದಿ ಅದಾರ ನೋಡ, ಒಡೆದು ಛಿದ್ರ ಆಗಿರ್ಬೇಕು ನೋಡ. 3 ಮಂದಿ ಒಂದೊಂದು ಮೂಲಿಗೆ ಹೋಗ್ಬೇಕು ಅವ್ರ. ಹಂಗೆ ಬಾಂಬ್ ಹೋಗಿನ ಗಪ್ ನೀ. ಆಯ್ತಾಯ್ತು, ನೀ ಹೋಗಿ ತಿರುಗಾಡಿ ಬರೋ ಹೋಗಿ. ನೀ ಹೋಗಿ ಬರ್ತಾನ ಆಟ. ಕಕ್ಕ 2 ಸ್ಟಾರ್ ಕೊಡ್ಕಕ್ಕ. ತೋರ್ಪ ಮಕ್ಕಳ ಮಂದಿ ಬರೋದು ಕೆಲಸ ಮನ್ಯಾಗ ಹಬ್ಬ ಮಾಡೋರು.
ನೀ ಒಬ್ಬ ನೋಡಿ ನಮ್ಮ ಮನಸ್ಸು ತಿಳ್ಕೊಂಡಾವ ಅಂದ್ರೆ ಚಂಚನ ಅಂಗಡಿಯಾಗ ಇರ್ತಿ ಖರೆ ಎಲ್ಲ ಸುದ್ದಿ ತೆಗ್ದಿರ್ತಿ ಮತ್ತೆ ನಮಗ್ರಿ ಏನು ತೆಗದೈತಿ ಒಬ್ರು ಮನಿ ಮುರಿದಾಗ ನಮ್ಮ ಹೊಟ್ಟೆ ತುಂಬತೈತಿ ನೀ 2 ಸ್ಟಾರ್ ಕೊಡಪ್ಪ ಹಾಂ ತೋರ್ಪ ಸ್ಟಾರ್ ತೋರ್ಪ ಮಕ್ಕಳ್ರೆ ಹೊಳ್ ಬರಬೇಡ್ರಿ ಹೋಗ್ರಿ ಹೋಗ್ತೀವಳಪ್ಪ ಹೊಳ್ ಬಂದಿ ನೋಡಿ ವ್ಯಾಪಾರ ಬೇಡಾಗಿತ್ತು ಬಿಡಪ್ಪ ಅವಂಗ ಅವ್ನ ಅಂಗಡಿ ಹೋಗೋದು ಬೇಡ ನಮ್ಗೆ ರೊಕ್ಕ ಬಂದಾಗ ನೋಡ್ಲಿ ಅವ್ನ ಅಂಗಡಿ ಮುಂದೆ ಒಂದು ಅಂಗಡಿ ಹಾಕೋಣ